ಶ್ರೀಕೃಷ್ಣ ಪರಮಾತ್ಮ ನಂದಗೋಕುಲದಲ್ಲಿ ಬಾಲಲೀಲೆಗಳನ್ನು ತೋರಿಸಿ ಯಶೋಧ ನಂದಗೋಪರಿಗೆ ಗೋಪಿಕಾ ಸ್ತ್ರೀಯರಿಗೆ ಪರಮಾನಂದವನ್ನು ಉಂಟು ಮಾಡಿದ. ಆಮೇಲೆ ನಂದಗೋಕುಲದ ಲೀಲೆಗಳನ್ನು ಸಾಕು ಮಾಡಿ ಸ್ವಲ್ಪ ದೊಡ್ಡವನಾಗಿದ್ದ. 7 ವರ್ಷ ಆಗಿತ್ತು. ಆವಾಗ ವೃಂದಾವನಕ್ಕೆ ಬಂದಿದ್ದಾನೆ. ಯಾಕೆ ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಬಂದ ಅಂದರೆ, ನಂದಗೋಕುಲ ಅದು ಗೋವುಗಳಿಗೆ ಒಳ್ಳೆ ಆಶ್ರಯವಾದಂಥ ಸ್ಥಾನ. ದನಗಳು, ಕರುಗಳು, ಗೊಲ್ಲರು, ಗೋಪಾಲಕರು ಇವರೇ ತುಂಬಿದಂಥ ಊರದು. ಕ್ರಮೇಣ ಆ ಊರು ನಗರವಾಗಿ ಪರಿವರ್ತನೆ ಆಗ್ಲಿಕ್ಕೆ ಶುರುವಾಯಿತು. ಘೋಷ ಅಂದರೆ ಹಳ್ಳಿ. ಗೋಜೀವಿಗಳು ವಾಸ ಮಾಡ್ತಕ್ಕಂಥ ಹಳ್ಳಿಗೆ ಘೋಷ ಅಂತಾರೆ. ಅದು ನಗರವಾಗಿ ಪರಿವರ್ತನೆ ಆಯಿತು. ಹಳ್ಳಿ ನಗರ ಆದರೆ ಏನಾಗ್ತದೆ? ಆದರೆ ದನಕರುಗಳಿಗೆ ಮಾತ್ರ ಮೇವು ಸಿಗೋದಿಲ್ಲ. ದನಕರುಗಳಿಗೆ ಉಲ್ಲಾಸ ಆಗೋದೇ, ಆನಂದವಾಗಿರೋದೇ ಒಳ್ಳೆ ಹಸಿರಾದ ಹುಲ್ಲು ಬೇಕು ಅವುಗಳಿಗೆ. ಆ ನಂದಗೋಕುಲ ನಗರವಾಗಿ ಪರಿವರ್ತನೆ ಆದಾಗ ದನಗಳಿಗೆ ಬದುಕೋದು ಬಹಳ ಕಷ್ಟ ಆಯಿತು. ಮನಸ್ಸಿಗೆ ಉಲ್ಲಾಸ ಇಲ್ಲ ಅವುಗಳಿಗೆ. ಯಾಕೆ? ಗೋವುಗಳು ಉಲ್ಲಾಸಭರಿತವಾಗಿದ್ದರೆ ಚೆನ್ನಾಗಿ ಹಾಲು ಕೊಡ್ತಾವೆ, ಒಳ್ಳೆ ಹಾಲು. ಅದಕ್ಕೆ ಉಲ್ಲಾಸ ಇಲ್ಲದೆ ಇದ್ದರೆ ಸರಿಯಾಗಿ ಹುಲ್ಲು ತಿನ್ನೋದಿಲ್ಲ, ಹಾಲು ಸರಿಯಾಗಿ ಕೊಡೋದಿಲ್ಲ. ನಂದಗೋಕುಲದಲ್ಲಿ ಅಂಥ ಪರಿಸ್ಥಿತಿ ಬಂತು. ಅದನ್ನೇ ಕೃಷ್ಣ ಬಲರಾಮನ ಹತ್ರ ಸಮಾಲೋಚನೆ ಮಾಡಿ ಹೇಳ್ತಾನೆ, ಅಣ್ಣ, ನಾವು ಈ ಹಳ್ಳಿ ಬಿಟ್ಬಿಡೋದು ಒಳ್ಳೆಯದು ಅಂತಾನೆ. ಗೋವುಗಳು ಉಲ್ಲಾಸವಾಗಿರಬೇಕಾದ್ರೆ ತಿರುಗಬೇಕಂತ. ಗೋವುಗಳು ಉಲ್ಲಾಸದಿಂದ ಇರಬೇಕಾದ್ರೆ ಬೆಳಿಗ್ಗೆ ಬಿಚ್ಚಬೇಕು ಹಗ್ಗ, ಅದು ಹೋಗ್ತದೆ, ಸಾಯಂಕಾಲ ವಾಪಸ್ ಬರ್ತದೆ. ಎಲ್ಲಿ ಬೇಕಾದರೆ ತಿರುಗ್ತದೆ, ಮಳೆ ಬರಲಿ ಬಿಸಿಲಿರಲಿ ತಿರುಗಿ ತಿರುಗಿ ಬರ್ತದೆ. ಇದು ಗೋವುಗಳಿಗೆ ಬಹಳ ಉಲ್ಲಾಸ. ಸ್ವಚ್ಛಂದ ಸಂಚಾರ ಬೇಕು. ಕಟ್ಟಿದಲ್ಲೇ ಕಟ್ಟಿ ಹಾಕಿದರೆ ಬೇಜಾರಾಗ್ತದೆ, ಅದಕ್ಕೆ ಒಳ್ಳೆ ಹಾಲು ಕೊಡೋದು. ಆದ್ದರಿಂದ ಗೋವುಗಳಿಗಂತೂ ಸ್ವಚ್ಛಂದ ಸಂಚಾರ ಬೇಕು. ಅದು ನಂದಗೋಕುಲ ಅದು ನಗರವಾಗಿ ಪರಿವರ್ತನೆ ಆದ್ದರಿಂದ ಗೋವುಗಳಿಗೆ ಸ್ವಚ್ಛಂದ ಸಂಚಾರ ನಿಂತು ಹೋಯಿತು. ಅದಕ್ಕೆ ನಾವು ವೃಂದಾವನಕ್ಕೆ ಹೋಗೋಣ. ವೃಂದಾವನ ಅಂತ ಒಂದು ಅಲ್ಲೇ ಹತ್ತಿರದಲ್ಲೇ ಒಂದು ಕಾಡು, ಗೋವೃಂದವನ್ನು ಅವನ ರಕ್ಷಣೆ ಮಾಡ್ತಕ್ಕಂಥ ಕಾಡು. ಗೋವರ್ಧನ ಪರ್ವತ ಇದೆ ಅದರಲ್ಲಿ. ಆದ್ದರಿಂದ ವೃಂದಾವನಕ್ಕೆ ಹೋಗೋಣ, ಅದು ಯಮುನಾ ತೀರವೇ ಅಂತ ನಿರ್ಣಯ ಮಾಡಿ ಕೃಷ್ಣ ಇಲ್ಲಿ ತೋಳಗಳನ್ನು ಸೃಷ್ಟಿ ಮಾಡಿದ. ತೋಳಗಳ ಹಾವಳಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಊರು ಬಿಟ್ಟು ವೃಂದಾವನಕ್ಕೆ ಹೋದರು. ಹೀಗೆ ಕೃಷ್ಣ ವೃಂದಾವನಕ್ಕೆ ಬಂದ. ಇನ್ನೊಂದು ಕಾರಣ ವಾದಿರಾಜರು ಹೇಳ್ತಾರೆ, ಕೃಷ್ಣನಿಗೆ ವನಪ್ರಿಯ ಅಂತ ಕರೀತಾರೆ. ಕಾಡು, ಒಳ್ಳೆ ಗಿಡ ಮರಗಳು, ಹಣ್ಣು ಹಂಪಲಿನ ಗಿಡಗಳು ಇದೆಲ್ಲ ಇದ್ದರೆ ಅಲ್ಲಿ ಕೃಷ್ಣನ ಸನ್ನಿಧಾನ. ವನಪ್ರಿಯನಾಗಿರ್ತಕ್ಕಂಥ ಕೃಷ್ಣ ವೃಂದಾವನದಲ್ಲಿ ವಾಸ ಮಾಡೋಣ ಅಂತ ವೃಂದಾವನಕ್ಕೆ ಬಂದಿದ್ದಾನೆ. ಎಲ್ಲರೂ ಸೇರಿ ವೃಂದಾವನಕ್ಕೆ ಬಂದರು. ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಆ ವೃಂದಾವನದಲ್ಲಿ ಕೃಷ್ಣನ ಕೆಲಸ ಏನು ಅಂತ ನಿಜವಾದ ಗೋಪಾಲಕನಾದ. ಬೆಳಿಗ್ಗೆದ್ದು ದನಕರುಗಳನ್ನು ಕರ್ಕೊಂಡು ಕಾಡಿಗೆ ಹೋಗಿ ಮೇಯಿಸಿ ಸಾಯಂಕಾಲಕ್ಕೆ ವಾಪಸ್ ಬರೋದು. ಇದು ಕೃಷ್ಣನ ದಿನಚರಿ ಇದು ವೃಂದಾವನದಲ್ಲಿ. ಒಂದು ದಿವಸ ದನಕರುಗಳ ಜೊತೆಗೆ ವೃಂದಾವನಕ್ಕೆ ಹೋದಾಗ, ಒಳ್ಳೆ ಬೇಸಿಗೆ ಕಾಲ, ಬಾಯಾರಿತು ದನಕರುಗಳಿಗೆ, ಒಲ್ಲರ ಹುಡುಗರಿಗೂ ಕೂಡ ಬಾಯಾರಿತು. ಯಮುನಾ ನದಿಗೆ ಹೋಗಿ ನೀರು ಕುಡಿಬೇಕು ಅಂತ ಹೊರಟರು. ಅಲ್ಲಿ ಹೋಗಿ ನೀರು ಕುಡಿದ್ರು. ಎಲ್ಲ ದನಕರುಗಳು ಆ ನೀರು ಕುಡಿದು ಕೂಡಲೇ ಸಾಯ್ತಾ ಇದ್ದು. ಗೊಲ್ಲ ಬಾಲಕರೂ ಸತ್ತರು. ಯಾಕೆ ಅಂದರೆ ಆ ಯಮುನಾ ನದಿಯ ಒಂದು ಮಡುವಿನಲ್ಲಿ ಕಾಳಿಂಗ ಸರ್ಪ ಸೇರಿದೆ. ಕಾಳಿಂಗ ಸರ್ಪ ಸೇರಿ ವಿಷಕಾರಿ, ನೀರೆಲ್ಲ ಕಲುಷಿತ ಆಗಿತ್ತು. ಕಲುಷಿತವಾದ ನೀರನ್ನು ಕುಡಿದು ಎಲ್ಲ ದನಕರುಗಳು ಸಾಯ್ತಾ ಇದ್ದು, ಗೊಲ್ಲ ಬಾಲಕರು ಸಾಯ್ತಾ ಇದ್ರು. ಕೃಷ್ಣನಿಗೆ ಗೊತ್ತಾಯಿತು, ಕಾಳಿಂಗ ಸರ್ಪದಿಂದ ಇಂಥ ಅನಾಹುತ ಆಗ್ತಾ ಇದೆ ಅಂತ ಗೊತ್ತಾಗಿ ಆ ಯಮುನಾ ತೀರದಲ್ಲಿದ್ದಂಥ ಒಂದು ಕದಂಬ ವೃಕ್ಷವನ್ನು ಏರಿ ಮೇಲಿನ ಶಲ್ಯ ತೆಗೆದು ಸೊಂಟಕ್ಕೆ ಕಟ್ಟಿಕೊಂಡು ಆ ಯಮುನಾ ನದಿಗೆ ಹಾರಿದ ಕೂಡಲೇ ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಕೆಳಗಡೆ ಇದ್ದಂಥ ಕಾಳಿಂಗ ಸರ್ಪ ಮೇಲೆ ಬಂತು. 101 ಹೆಡೆ. ಅದಕ್ಕೆ 101 ಹೆಡೆ ಅಂದರೆ ಎಷ್ಟು ಉದ್ದ ಇರಬಹುದು. ಅಂಥ ಕಾಳಿಂಗ ಸರ್ಪ 7 ವರ್ಷದ ಕೃಷ್ಣನನ್ನು ಸುತ್ತು ಹಾಕಿ ಬಂಧಿಸಿಬಿಡ್ತು. ಶ್ರೀಕೃಷ್ಣ ಆ ಬಂಧನವನ್ನು ಬಿಡಿಸ್ಕೊಂಡು ಬಾಲ ಮೇಲಕ್ಕೆತ್ತಿ ಹಿಡಿದು ಅದರ ಹೆಡೆ ಮೇಲೆ ನಿಂತಿದ್ದಾನೆ. ಬಾಲ ಕೈಯಲ್ಲಿ ಹಿಡ್ದ, ಹೆಡೆ ತುಳಿದ. ವಿಷಕಾರಿದ್ದು ಹೆಡೆ. ಬಾಲ ಏನು ಅಪರಾಧ ಮಾಡಿಲ್ಲ, ಅದನ್ನು ಎತ್ತಿ ಹಿಡ್ದ. ಹೆಡೆ ವಿಷಕಾರಿದ್ದರಿಂದ ಅದಕ್ಕೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಹೆಡೆ ಮೇಲೆ ನಿಂತಿದ್ದಾನೆ. ಮಧ್ಯಾಹ್ನ ಆಗಿದೆ. ದನಕರುಗಳು, ಹುಡುಗರು ಯಾರೂ ಕೂಡ ಊಟಕ್ಕೆ ಬರಲಿಲ್ಲ ಮನೆಗೆ. ನಂದಗೋಪ, ಉಪನಂದ ಇವರೆಲ್ಲ ಯೋಚನೆ ಮಾಡಿದರು. ಅಲ್ಲಿ ಅಪಶಕುನಗಳು ಬೇರೆ ಆಗ್ತಾ ಇದೆ. ಕೃಷ್ಣನಿಗೆ ಏನಾಯಿತೋ ಏನೋ, ಬಲರಾಮನ ಬೇರೆ ಬಿಟ್ಟು ಹೋಗಿದ್ದಾನೆ. ಕೃಷ್ಣನಿಗೇನೋ ತೊಂದರೆ ಆಗಿರಬೇಕು. ಅಪಶಕುನ ಕಾಣ್ತಾ ಇದೆ, ಎಡಗಣ್ಣು ಹಾರ್ತಾ ಇದೆ, ಬಲಗಣ್ಣು ಹಾರ್ತಾ ಇದೆ. ಇವೆಲ್ಲ ಅಪಶಕುನಗಳು. ಇಂಥದ್ದನ್ನೆಲ್ಲ ನೋಡಿ ಕೃಷ್ಣನ ಹುಡ್ಕೊಂಡು ಬರೋಣ ಅಂತ ಎಲ್ಲ ಗೊಲ್ಲರು ಹಿರಿಯರು ಬಂದರು. ಎಲ್ಲಿ ಹೋಗಿದ್ದಾನೆ ಕೃಷ್ಣ ಅಂತ ದಾರಿ ತೋರಿಸಲಿಕ್ಕೆ ಬಲರಾಮನ್ನ ಮುಂದೆ ಮಾಡಿಕೊಂಡು ಅವನು ತೋರಿಸಿದ ದಾರಿಯಲ್ಲಿ ಯಮುನಾ ನದಿಯ ತೀರಕ್ಕೆ ಬರ್ತಾ ಇದ್ದಾರೆ ಗೊಲ್ಲರೆಲ್ಲ. ಇದು ಹೇಗಾಯಿತು ಅಂದರೆ ಶೇಷ ಮಾರ್ಗದಿಂದ ಮೋಕ್ಷಕ್ಕೆ ಹೋದಾಯ್ತು. ಬಲರಾಮ ತೋರಿಸಿದ ಮಾರ್ಗ ಅಂದರೆ ಅದು ಶೇಷ ಮಾರ್ಗ. ಶೇಷ ಮಾರ್ಗದಿಂದ ಮೋಕ್ಷಕ್ಕೆ ಹೋಗೋದು ಅಂತ ಒಂದುಂಟು. ಮೋಕ್ಷಕ್ಕೆ 2 ಮಾರ್ಗ, ಶೇಷ ಮಾರ್ಗ, ಗರುಡ ಮಾರ್ಗ.
ಶೇಷ ಮಾರ್ಗದಿಂದ ಮೋಕ್ಷಕ್ಕೆ ಹೋದಂತೆ ಎಲ್ಲ ಗೊಲ್ಲರೂ ಬಲರಾಮ ತೋರಿಸಿದ ಶೇಷಾವತಾರಿ ಬಲರಾಮ ತೋರಿಸಿದ ಮಾರ್ಗದಿಂದ ಯಮುನಾ ತೀರಕ್ಕೆ ಬಂದರು. ಅಲ್ಲಿ ಯಮುನಾ ನದಿ, ದೊಡ್ಡ ಮಡುವು, ಅದರ ಮಧ್ಯದಲ್ಲಿ ಕಾಳಿಂಗ ಸರ್ಪದ ಹೆಡೆ, ಅದರ ಮೇಲೆ ಕೃಷ್ಣ ನಿಂತಿದ್ದಾನೆ, 101 ಹೆಡೆ. ಇವರೆಲ್ಲ ಬಂದದ್ದನ್ನು ನೋಡಿ ಬಂದ್ರು ಅಂತ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ. ಮಕ್ಕಳ ಸ್ವಭಾವ, ಯಾರಾದರೂ ದೊಡ್ಡವರು ಮನೆಗೆ ಬಂದರೆ, ಪರಿಚಿತರು ಮನೆಗೆ ಬಂದರೆ ಬಂದ್ರು ಅಂತ ಕುಣಿತಾರೆ. ಹಾಗೆ ಕೃಷ್ಣನು ಕೂಡ ಅವನ ಬಳಿ ಬಂದಾಗ ಕೃಷ್ಣ ನರ್ತನ ಮಾಡಿದ, ಕುಣಿದ ಅಂದ್ರೆ ಸುಮ್ಮನೆ ಕುಣಿತಾವೆ ಬೇರೆ ಹುಡುಗರು. ಕೃಷ್ಣ ಹಾಗಲ್ಲ, ಶಾಸ್ತ್ರೋಕ್ತ ರೀತಿಯಲ್ಲಿ ಕುಣಿದ. ಅದಕ್ಕೆ ಸರಿಯಾಗಿ ಪಕ್ಕವಾದ್ಯ ಸೇವೆ ಬೇಕಾಗಿತ್ತು. ಸತ್ಯಲೋಕದಿಂದ ಚತುರ್ಮುಖ ಬ್ರಹ್ಮದೇವರು ಬಂದು ಮೃದಂಗ ನುಡಿಸಿದ್ರಂತೆ. ಹಾಡಾಡಬೇಕಲ್ಲ ನರ್ತನ ಮಾಡುವಾಗ. ಕಿಂಪುರುಷ ಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡಿದ. ಕೈಲಾಸದಿಂದ ರುದ್ರದೇವರು ಬಂದು ತಾಳ ಹಾಕಿದ್ರಂತೆ. ಕಾಳಿಂಗದ ಹೆಡೆ ಮೇಲೆ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ. ಯಾವ್ಯಾವ ಹೆಡೆ ಎತ್ತುತ್ತಾ ಇತ್ತೋ ಕಾಳಿಂಗ ಸರ್ಪ, ಅದ್ರ ಮೇಲೆಲ್ಲ ತುಳಿದು ನರ್ತನ ಮಾಡಿದ. ನಾಗಪತ್ನಿಯರು ಬಂದು ಪ್ರಾರ್ಥನೆ ಮಾಡಿದರು, ಅಪರಾಧ ಮಾಡಿದ್ದಾನೆ, ಇದು ಒಂದು ಅಪರಾಧವನ್ನು ನೀನು ಕ್ಷಮಿಸು ಅಂತಂದಾಗ ಕೃಷ್ಣ ಅಪರಾಧ ಕ್ಷಮಾ ಮಾಡಿ ಆ ಕಾಳಿಂಗ ಸರ್ಪವನ್ನು ಇಲ್ಲಿ ಇರಬೇಡ, ನೀನು ದನಕರುಗಳು ನೀರು ಕುಡಿಯುವ ಜಾಗ ರಮಣಕ ದ್ವೀಪಕ್ಕೆ ಹೋಗು ಅಂತ ಕೊಟ್ಟು ಕಳಿಸಿದ. ಹೀಗೆ ಯಮುನಾ ನದಿಯನ್ನು ಸ್ವಚ್ಛಗೊಳಿಸಿದ ಶ್ರೀಕೃಷ್ಣ. ದನಕರುಗಳು ಸತ್ತಂಥ ಗೊಲ್ಲ ಬಾಲಕರು ಎಲ್ಲರನ್ನೂ ಕೂಡ ಬದುಕಿಸಿದ್ದಾನೆ. ಇದು ಕಾಳಿಯ ಮರ್ದನ ಕೃಷ್ಣನ ಚಿಂತನೆ ಇದು. ಆಮೇಲೆ ಮರುದಿವಸನೇ ಕಾಡಿಗೆ ಬೆಂಕಿ ಹತ್ತಿತು. ಹಿಂದಿನ ದಿವಸ ನೀರಾಟ ಆಡಿದ್ದ, ಯಮುನಾ ನದಿಯಲ್ಲಿ ಮುಳುಗಿ ಧುಮುಕಿ ನೀರಾಟ ಆಡಿದ್ದ. ಬಹಳ ಹೊತ್ತು ನದಿಯಲ್ಲಿ ನೀರಾಟ ಆಡಿದರೆ ಮಕ್ಕಳಿಗೆ ಥಂಡಿ ಆಗ್ತದೆ ಅಂತ, ಕೃಷ್ಣನಿಗೂ ಕೂಡ ಥಂಡಿ ಆಗಬಾರ್ದು ಅಂತ ಹೇಳಿ ಮರುದಿನ ಕಾಡಿಗೆ ಬೆಂಕಿ ಹತ್ತಿತು. ರಾತ್ರಿ ಮಲಗಿದ್ದಾರೆ ವೃಂದಾವನದಲ್ಲಿ. ಕಾಡ್ಗಿಚ್ಚು, ಎಲ್ಲ ಕಡೆ ಕಾಡ್ಗಿಚ್ಚು ಹಬ್ಬುತ್ತಾ ಇದೆ. ಅದರ ಝಳಕ್ಕೆ ಎದ್ದು ಎಲ್ಲರೂ ಕೂಡ ರಾಮ ಕೃಷ್ಣ ಅಂತ ಕೂಗಿ ಎಬ್ಬಿಸಿದ್ರು. ಕೃಷ್ಣ ಎದ್ದ, ಕಾಡ್ಗಿಚ್ಚು ಬರ್ತಾ ಇತ್ತು. ಬಾಯಿ ತೆಗೆದು ಆ ಕಾಡ್ಗಿಚ್ಚನ್ನು ಬಾಯಿಯಲ್ಲಿ ಹೀರಿದ. ಇಡೀ ದಾವಾಗ್ನಿಯನ್ನೇ ಪಾನ ಮಾಡಿದ, ಕಾಡ್ಗಿಚ್ಚು ಹೀರಿದ. ಅಂಥ ಆಶ್ಚರ್ಯ, ಬೆಂಕಿಯನ್ನ ಪಾನ ಮಾಡಿದ. ಹಿಂದೆ ಯಮುನಾ ನದಿಯಲ್ಲಿ ಮುಳುಗಿ ಎಲ್ಲಿ ಶೀತ ರೋಗ ಬಂದಿದೆಯೋ ಬರ್ತದೋ ಅಂತ ಅದಕ್ಕೋಸ್ಕರವಾಗಿ ಅಗ್ನಿಯನ್ನ ಪಾನ ಮಾಡಿ ಮೈ ಬೆಚ್ಚಗೆ ಮಾಡಿಕೊಂಡ ಕೃಷ್ಣ. ದನಕರುಗಳಿಗೋಸ್ಕರ, ಎಲ್ಲ ಗೋಪನ ರಕ್ಷಣೆಗೋಸ್ಕರವಾಗಿ ಯಮುನಾ ತೀರದಲ್ಲಿ ಆ ನಂದನ ಅಗ್ನಿಯನ್ನೇ ಪಾನ ಮಾಡಿದ್ದಾನೆ. ಆಪತ್ತು ಬಂದಾಗ ರಕ್ಷಿಸು ಅಂತ ಕೇಳಿದರೆ ಆ ಕೃಷ್ಣ ರಕ್ಷಣೆ ಕೊಡದೇ ಇರ್ತಾನೇನು? ಬೆಂಕಿಯನ್ನೇ ಪಾನ ಮಾಡಿ ರಕ್ಷಣೆ ಮಾಡಿದವನು. ಆಮೇಲೆ ಒಂದು ದಿವಸ ಎಲ್ಲ ಗೊಲ್ಲರು ಸೇರಿ ಇಂದ್ರಮಖ ಅಂತ ಮಾಡ್ತಾ ಇದ್ದಾರೆ. ದೇವೇಂದ್ರನಿಗೆ ಒಂದು ಪೂಜೆ ವರ್ಷಕ್ಕೆ ಒಂದು ಸಲ ಮಾಡೋದು. ಇಂದ್ರಮಖ ಅಂತ, ಮಖ ಅಥವಾ ಮಹಾ ಯಜ್ಞ ಅಥವಾ ಪೂಜೆ, ಇಂದ್ರ ಯಜ್ಞ ಅಂತ ಮಾಡ್ತಾ ಇದ್ದಾರೆ. ಭಾರೀ ಭಕ್ಷ್ಯಭೋಜ್ಯಗಳನ್ನೆಲ್ಲ ಮಾಡಿ ಇಂದ್ರದೇವರ ಪೂಜೆ. ಕೃಷ್ಣ ಬಂದ, ಕೇಳಿದ. ಆ ಹಿರಿಯರಾದ ನಂದ, ಉಪನಂದ ಅವರೆಲ್ಲ ಹೇಳಿದರು, ನಾವು ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ದೀವಿ, ಇದು ಸಂಪ್ರದಾಯಗತವಾದ್ದು, ವರ್ಷಕ್ಕೊಂದ್ಸಲ ಮಾಡಬೇಕು ಇಂದ್ರ ಪೂಜೆ ಅಂತ. ಕೃಷ್ಣ ಹೇಳಿದ, ನಮಗೂ ಇಂದ್ರನಿಗೂ ಏನು ಸಂಬಂಧ? ನಾವು ಗೊಲ್ಲರು, ನಮಗೆ ಬೇಕಾದದ್ದು ಹುಲ್ಲು, ಗೋವುಗಳಿಗೆ ಬದುಕಲಿಕ್ಕೆ ಬೇಕಾದದ್ದು ಹುಲ್ಲು. ಗೋವರ್ಧನ ಪರ್ವತದಲ್ಲಿ ಬೇಕಾದಷ್ಟು ಹುಲ್ಲಿದೆ, ಅಲ್ಲೇ ದನಗಳು ಮೇಯೋದು. ಆ ಗೋವರ್ಧನಕ್ಕೆ ಪೂಜೆ ಮಾಡ್ರಿ. ನಮಗೆ ಯಾರು ಅನ್ನ ಹಾಕ್ತಾರೋ ಅವ್ರಿಗೆ ಪೂಜೆ ಮಾಡಬೇಕು. ಅನ್ನ ಹಾಕದೇ ಇದ್ದವರಿಗೆ ಪೂಜೆ ಮಾಡೋದು, ಅನ್ನ ಹಾಕಿದವ್ರನ್ನ ತಿರಸ್ಕಾರ ಮಾಡೋದು, ಇದು ಸರಿಯಲ್ಲ. ಇಂದ್ರ ಏನು ಮಾಡ್ತಾನೆ? ಮಳೆ ಬೇಕು, ಅದು ರೈತರು ಪೂಜೆ ಮಾಡಲಿ. ಮಳೆ ಬರಲಿ ಬರದೇ ಹೋಗಲಿ, ಗೋವರ್ಧನ ಪರ್ವತದಲ್ಲಿ ಹುಲ್ಲು ಇದ್ದೇ ಇರ್ತದೆ. ನಮ್ಮ ದೇವತೆ ಗೋವರ್ಧನ ಪರ್ವತ, ಅದು ಹುಲ್ಲು ಕೊಟ್ಟು ದನಗಳನ್ನು ಬದುಕಿಸೋದು ಅದು. ಗೋಜೀವಿಗಳು ನಾವು, ಅದರಿಂದ ಗೋವರ್ಧನಕ್ಕೆ ಪೂಜೆ ಮಾಡೋಣ ಅಂತ ಹೇಳಿದ. ಅದರಿಂದ ಗೋವರ್ಧನಕ್ಕೆ ಮಾಡ್ರಿ ಅಂತಂದಾಗ ಕೃಷ್ಣನ ಮಾತು ಕೇಳಿ ಅದೇ ಭಕ್ಷ್ಯಭೋಜ್ಯಗಳಿಂದ ಎಲ್ಲರೂ ಗೋವರ್ಧನಕ್ಕೆ ಪೂಜೆ ಮಾಡಿದರು. ಕೃಷ್ಣ ಗೋವರ್ಧನದ ಒಳಗೆ ಅಂತರ್ಯಾಮಿಯಾಗಿ ಆ ಪೂಜೆ ಎಲ್ಲ ಸ್ವೀಕಾರ ಮಾಡ್ತಾ ಇದ್ದಾನೆ. ಪೂಜೆ ಮಾಡುವ ಕೃಷ್ಣ ಎಲ್ಲಿ, ಅವನೇ ಹೇಳಿದ್ದು ಕೃಷ್ಣ ಎಲ್ಲಿ ಅಂತ ಹುಡುಕ್ತಾರೆ, ಕೃಷ್ಣ ಇಲ್ಲ. ಕೊನೆ ಗೋವರ್ಧನದಿಂದ ಧ್ವನಿ ಬಂತಂತೆ, ಇದರೊಳಗಿದ್ದೀನಿ ನಾನು ಅಂತ. ತಾನೇ ಆ ಪೂಜೆಯನ್ನು ಸ್ವೀಕಾರ ಮಾಡಿದ ಗೋವರ್ಧನ ಅಂತರ್ಯಾಮಿಯಾಗಿ. ಇಂದ್ರನಿಗೆ ಸಿಟ್ಟು ಬಂತು, ನನಗೆ ಮಾಡಬೇಕಾದ ಪೂಜೆಯನ್ನ ಯಾರೋ ಒಬ್ಬ ಹುಡುಗನ ಮಾತು ಕೇಳಿ ಈ ಗೊಲ್ಲರೆಲ್ಲ ಗೋವರ್ಧನಕ್ಕೆ ಪೂಜೆ ಮಾಡಿದ್ದಾರೆ, ಇವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ದೇವೇಂದ್ರ ಪ್ರಳಯ ಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ. ಈ ನಂದಗೋಕುಲದವರು ನನಗೆ ದ್ರೋಹ ಮಾಡಿದ್ದಾರೆ, ನನಗೆ ಮಾಡಬೇಕಾದ ಪೂಜೆಯನ್ನು ಗೋವರ್ಧನಕ್ಕೆ ಮಾಡಿದ್ದಾರೆ. ಆದ್ದರಿಂದ ನಂದಗೋಕುಲ ಪೂರ್ತಿ ಮಳೆಯಲ್ಲಿ ಕೊಚ್ಚಿ ಹೋಗಬೇಕು, ದನಕರುಗಳೆಲ್ಲ ನಾಶ ಆಗಬೇಕು, ಆಸ್ತಿ ಪಾಸ್ತಿ ನಾಶ ಆಗಬೇಕು, ಅಂಥ ಮಳೆ ಸುರಿಸ್ರಿ ಅಂತ ಮೋಡಗಳಿಗೆ ಆಜ್ಞೆ ಮಾಡಿದ. 7 ದಿವಸ ಅಖಂಡ ಮಳೆ ಬಂತು. ಎಂಥ ಮಳೆ! ಧಾರಾಭಿರ್ ಹಸ್ತಿ ಹಸ್ತಾಭಿಹಿ, ಒಂದೊಂದು ಮಳೆಯ ಹನಿ ಆನೆ ಸೊಂಡಿಲಿನ ಗಾತ್ರ ಅಂತೆ. ಆನೆ ಸೊಂಡಿಲಿನ ಗಾತ್ರದ ಹನಿಗಳು ಬೀಳ್ತಾ ಇದೆ. ಅಂಥ ಮಳೆ ಬರಲಿಕ್ಕೆ ಶುರುವಾಯಿತು. ನಿಲ್ಲುವ ಲಕ್ಷಣ ಕಾಣಲಿಲ್ಲ. ಎಲ್ಲರೂ ಕೃಷ್ಣನ ಹತ್ರನೇ ಬಂದರು. ನಿನ್ನ ಮಾತು ಕೇಳಿ ನಾವು ಗೋವರ್ಧನಕ್ಕೆ ಪೂಜೆ ಮಾಡಿದ್ರಿಂದ ಎಂಥ ಅನಾಹುತ ಆಗ್ತಾ ಇದೆ ಅಂತ. ಕೃಷ್ಣ ಹೇಳಿದ, ನನ್ನ ಮಾತು ಕೇಳಿದ ಮೇಲೆ ಅನಾಹುತ ಆಗೋದಿಲ್ಲ. ನನ್ನ ಮಾತು ಕೇಳಿದವರಿಗೆಲ್ಲ ಯೋಗಕ್ಷೇಮಂ ವಹಾಮ್ಯಹಂ, ನಿಮ್ಮ ಯೋಗಕ್ಷೇಮ ನಾನು ನೋಡ್ಕೋತೇನೆ, ಯೋಚನೆ ಮಾಡಬೇಡಿ ಅಂತ ಹೇಳಿ ಆ ಮಳೆಯಿಂದ ಅವ್ರನ್ನೆಲ್ಲ ಪಾರು ಮಾಡಲಿಕ್ಕೆ, ಕಾಪಾಡಲಿಕ್ಕೆ ಗೋವರ್ಧನ ಪರ್ವತವನ್ನೇ ಕಿತ್ತಿದ. ಗೋವರ್ಧನ ಪರ್ವತವನ್ನೇ ಕಿತ್ತಿ ಬೆರಳಲ್ಲಿ ಹಿಡಿದಿದ್ದಾನಂತೆ, ಛತ್ರ ಹಿಡಿದಾಗೆ ಹಿಡಿದಿದ್ದಾನೆ. ವಿಶಾಲವಾದ ಪರ್ವತ ಗೋವರ್ಧನ ಪರ್ವತ. ಆ ಕಡೆ ಹೋದರೆ
ಗೋವರ್ಧನಕ್ಕೊಂದು ಪರಿಕ್ರಮ ಅಂತ ಮಾಡುವ ಪದ್ಧತಿ ಇದೆ. ಇಡೀ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು. ಅಂಥ ಗೋವರ್ಧನ ಪರ್ವತವನ್ನೇ ಶ್ರೀಕೃಷ್ಣ ಎತ್ತಿ ಅದನ್ನು ಹಿಡ್ದ. ಅದರ ಕೆಳಗಡೆ ಎಲ್ಲರೂ ಆಶ್ರಯ ಪಡೆದರು. ಹಿರಿಯರು, ಮುದುಕರು, ತರುಣರು, ಬಾಲಕರು, ಹೆಣ್ಮಕ್ಳು, ಗಂಡಸು ಮಕ್ಕಳು ಎಲ್ಲ ಆಶ್ರಯ ಪಡೆದಿದ್ದಾರೆ. 7 ದಿವಸದವರೆಗೆ ಮಳೆ ನಿಲ್ಲಿಲ್ಲ. ಇವನು ಗೋವರ್ಧನ ಇಳಿಸಲಿಲ್ಲ. ಗೋವರ್ಧನೋದ್ಧಾರಿಯಾದ ಕೃಷ್ಣ. ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಕೃಷ್ಣನ ನೋಡಿದ್ರಂತೆ. ಯಶೋಧಾದೇವಿಗಂತೂ ಪರಮಾನಂದ, ಎಂಥ ಸಾಹಸ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತ. ಸಾಧಾರಣವಾಗಿ ತಾಯಿಯಂದ್ರಿಗೆ ಮಕ್ಕಳೇನಾದರೂ ಸಾಹಸ ಮಾಡಿದರೆ ಬಹಳ ಆನಂದ. ಯಶೋಧಾದೇವಿ ಎಲ್ಲರ ಹತ್ರ ಹೋಗಿ ಕೇಳೋದಂತೆ, ಈ ಬೆಟ್ಟ ಎತ್ತಿದಾನಲ್ಲ ಯಾರು ಗೊತ್ತೇನ್ರಿ ಅಂತ. ಯಾರಾದರೂ ಗೊತ್ತಿಲ್ಲ ಅಂದರೆ ನನ್ನ ಮಗನೇ ಅವನು ಅಂತ ಹೇಳು. ಹೇಳಿ 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 ತಾನೇ ಬೇಕು ಅಂತ ಕೇಳಿ ಗೊತ್ತಿಲ್ಲದಿದ್ದವರಿಗೆಲ್ಲ ನನ್ನ ಮಗ ಅಂತ ಹೇಳಿ ಪರಿಚಯ ಮಾಡ್ಕೊಂಡ್ಲಂತೆ. ಸಣ್ಣ ಸಣ್ಣ ಹೆಣ್ಮಕ್ಳಿದ್ವು ಅಂತ ಅಲ್ಲಿ. ಅವುಗಳೆಲ್ಲ ಆಗಲೇ ಪಿಸಿ ಪಿಸಿ ಮಾತಾಡ್ಕೋತಿದ್ದಾರೆ, ಮುಂದೆ ನಾವು ಮದುವೆ ಮಾಡ್ಕೊಳ್ಳೋದಾದ್ರೆ ಇವನನ್ನೇ ಮಾಡ್ಕೋಬೇಕು ಅಂತ. 7-8 ವರ್ಷದ ಹುಡುಗರಿಗೆ ಅಸೂಯೆ. ಮುಂದೆ ಎಲ್ಲ ಕ್ರೆಡಿಟ್ ಅವನಿಗೆ ಹೋಗುತ್ತೆ. ಕೃಷ್ಣ ಗೋವರ್ಧನ ಎತ್ತಿದೆ, ಕೃಷ್ಣ ಗೋವರ್ಧನ, ನಮ್ಮ ಹೆಸರು ಹೇಳೋರು ಒಬ್ರು ಗತಿ ಇಲ್ಲ ಅಂತ ಹೊಟ್ಟೆ ಕಿಚ್ಚು. ಅವರಿಗೆಲ್ಲ ಹೊಟ್ಟೆ ಕಿಚ್ಚು ಪಡ್ತಿರುವಾಗ ಅದು ಗೊತ್ತಾಯಿತು ಕೃಷ್ಣನಿಗೆ. ಕರೆದಂತೆ, ಯಾರಾದರೂ ಕೈ ಹಿಡಿಯೋದಾದ್ರೆ ಹಿಡೀರಿ, ಎಷ್ಟು ಅಂತ ನಾನು ಹಿಡೀಲಿ ಅಂತ. ಎಲ್ಲರೂ ಬಂದರು ನಾನು ಅಂತ. ಸ್ವಲ್ಪ ಸಡ್ಲು ಮಾಡಿದ, ಅವ್ರ ಮೂಳೆ ಎಲ್ಲ ಮುರಿಯುವಷ್ಟಾಯ್ತಂತೆ. ಆಮೇಲೆ ಮತ್ತೆ ತಾನೇ ಎತ್ತಿ ಹಿಡ್ದ. ಗೊಲ್ಲರು ವೃದ್ಧರೆಲ್ಲ ಇದ್ದರು, ಅವರಿಗೆ ಪ್ರಾಣಭೀತಿ. ಸಣ್ಣ ವಯಸ್ಸಲ್ಲಿ ಇರೋದಿಲ್ಲ ಪ್ರಾಣಭೀತಿ, ವಯಸ್ಸಾದಂಗೆ ಸಾಯ್ತೇನೇನೋ ಅಂತ ಹೆದರಿಕೆ ಜಾಸ್ತಿ ಆಗೋದು ಆವಾಗ. ಮೊದಲು ನಾವು ಚಿರಂಜೀವಿಗಳು ಅಂತ ತಿಳ್ಕೊಂಡಿರ್ತಾರಂತೆ. ವಯಸ್ಸಾದಂಗೆ ಪ್ರಾಣಭೀತಿ. ಗೋಪವೃದ್ಧರಿಗೆಲ್ಲ ಪ್ರಾಣದ ಭಯ. ಎಲ್ಲಿ ಕೈ ಬಿಡ್ತಾನೋ ಏನೋ. 7 ವರ್ಷದ ಹುಡುಗ ಸೋತು ಕೈ ಬಿಟ್ಬಿಟ್ರೆ, ಹೇಳಿಬಿಟ್ರಾದ್ರೂ ಪರವಾಗಿಲ್ಲ, ಇದಕ್ಕಿದ್ದಕ್ಕೆ ಕೈ ಬಿಟ್ಟರೆ ನಮ್ಮ ತಲೆ ಮೇಲೆ ಬೀಳ್ತದೆ, ಸತ್ತೋಗ್ತೀವಲ್ಲ ಅಂತ ಅವರು ತಂದಿರೋ ವಾಕಿಂಗ್ ಸ್ಟಿಕ್ಕನ್ನು ಮೇಲಿಟ್ಟಿದ್ರಂತೆ. ಅಕಸ್ಮಾತ್ ಅವನು ಕೈ ಬಿಟ್ಟರೆ ಅದು ಅಲ್ಲೇ ನಿಲ್ಲಿ, ನಮ್ಮ ಸ್ಟಿಕ್ಕಿನ ಮೇಲೆ, ನಮ್ಮ ತಲೆ ಮೇಲೆ ಬೀಳೋದು ಬೇಡ ಅಂತ. ಅವ್ರ ಕೈಯೇ ನಡುಗ್ತಾ ಇದೆ. ಸಾ ಶಂಕಂ ಗೋಪವೃದ್ಧ. ಹೀಗೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಗೋವರ್ಧನೋದ್ಧಾರಿ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಮಳೆ ನಿಂತಿತಲ್ಲ, ನೀರೇ ಖರ್ಚಾಗಿ ಹೋಯ್ತು ಮೋಡಗಳಲ್ಲಿ. ಇನ್ನು ಮಳೆ ಬಾ ಅಂದ್ರೆ ಎಲ್ಲಿಂದ ಬರಬೇಕು? ಆವಾಗ ಕೃಷ್ಣ ಕೇಳ್ತಾನಂತೆ, ಮಳೆ ನಿಂತು ಏನೋ ನೋಡಿಬಾರೋ ಅಂತ ಒಬ್ಬ ಹುಡುಗನಿಗೆ ಹೇಳಿದರೆ, ಅವನು ಹೇಳ್ತಾನೆ, ಮೋಡದಿಂದ ಸುರಿಯುವ ಮಳೆ ಧಾರೆ ಇಲ್ಲ, ನಿಂತು ಹೋಯಿತು. ಆದರೆ ಎಲ್ಲರ ಕಣ್ಣಿನಿಂದ ಆನಂದ ಬಾಷ್ಪದ ಧಾರೆ ಸುರಿತಾ ಇದೆ. ಗೋವರ್ಧನ ಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೋ ಅಂತ ಕೇಳ್ಕೊಂಡಿದ್ದಕ್ಕೆ, ನೀನು ರಕ್ಷಣೆ ಮಾಡಿದ್ದಕ್ಕೆ ಎಲ್ಲರ ಕಣ್ಣಿನಿಂದ ಆನಂದ ಬಾಷ್ಪದ ಧಾರೆ, ಮೋಡದಿಂದ ಸುರಿಯುವ ಮಳೆ ಧಾರೆ ನಿಂತು ಹೋಯಿತು. ಗುಡುಕ್ತಾ ಇದೆಯೇನೋ ನೋಡ್ರಿ, ಶಬ್ದ ಬರ್ತಾ ಇದೆಯೋ ಅಂದ್ರೆ ಹುಡುಗ ಹೇಳ್ತಾನೆ, ಮೋಡದ ಗುಡುಗೆಲ್ಲ ಅಡಿಗೆ ಹೋಯ್ತು, ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ, ಅವರ ಧ್ವನಿ ಕೇಳಿಸ್ತಾ ಇದೆ. ಮೋಡದಿಂದ ಗುಡುಗಿನ ಧ್ವನಿ ಅಲ್ಲ, ಅದೆಲ್ಲ ಹೋಯ್ತು, ಅಡಿಗೆ ಹೋಯ್ತು. ಗಂಧರ್ವರ ಗಾನದ ಧ್ವನಿ ಕೇಳಿಸ್ತಾ ಇದೆ ಮೇಲಿನಿಂದ. ಮಿಂಚುತ್ತಾ ಇದೆಯೇನೋ ನೋಡಿ ಎಂದ ಕೃಷ್ಣ. ಹುಡುಗ ಹೇಳ್ತಾನೆ, ಮಿಂಚಿಲ್ಲ, ಆದರೆ ಮಿಂಚಿನ ಹಾಗೆ ಬೆಳಕು ಬರ್ತಾ ಇದೆ. ಏನು ಅಂದರೆ, ಅಮರ ನರ್ತಕಿ ಸುರಸುಂದರಿಯರು, ಅಪ್ಸರ ಸ್ತ್ರೀಯರು ಶೃಂಗಾರ ಮಾಡಿಕೊಂಡು ವಜ್ರದ ಬಳೆ ಹಾಕೊಂಡು ನರ್ತನ ಮಾಡ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ಗೋವರ್ಧನ ಉದ್ಧಾರ ಮಾಡಿದ್ದಕ್ಕೆ ಸ್ವರ್ಗಲೋಕದ ಅಪ್ಸರ ಸ್ತ್ರೀಯರು ನರ್ತನ ಮಾಡ್ತಿದ್ದಾರೆ. ಆ ನರ್ತನ ಮಾಡುವಾಗ ವಜ್ರದ ಬಳೆಯ ಥಳುಕು ಬೆಳಕು ಇಲ್ಲಿ ಬೀಳ್ತಾ ಇದೆ ಅಷ್ಟೇ ಹೊರತು ಮಿಂಚಲ್ಲ, ಅದು ಅವರ ವಜ್ರದ ಬಳೆಯ ಬೆಳಕು ಅಂತ ಹೇಳಿದನು. ಮಳೆಗಾಲದಲ್ಲಿ ಗಾಳಿ ಬೀಸ್ತಾ ಇರ್ತದೆ. ಗಾಳಿ ಬೀಸ್ತಾ ಇದೆಯೋ ನೋಡಿ ಅಂತಂದ್ರೆ, ಗಾಳಿ ಬೀಸ್ತಾ ಇಲ್ಲ, ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಿದ್ದಾರೆ. ಆ ಹೂವಿನ ಜೊತೆಗೆ ದುಂಬಿಗಳು ಬರ್ತಾ ಇದೆ, ಆ ದುಂಬಿಗಳ ರೆಕ್ಕೆ ಗಾಳಿ ಬೀಸ್ತಾ ಇದೆ ಅಷ್ಟೇ ಹೊರತು ಮಳೆಗಾಲದ ಗಾಳಿ ಅಲ್ಲ ಅಂತಂದ್ರು. ಕೃಷ್ಣ ಕೇಳಿದ, ಆಕಾಶ ಶುಭ್ರವಾಯಿತು, ಮಳೆಗಾಲದಿದ್ದಲ್ಲಿದ್ದಂತೆ ಕಪ್ಪಿದೆಯೋ ನೋಡಿ ಅಂತಂದ. ಹುಡುಗ ನೋಡಿದ, ಆಕಾಶ ಮಾತ್ರ ಕಪ್ಪಿದೆ ಎಂದ. ಇನ್ನೊಬ್ಬ ತಿದ್ದುಪಡಿ ಮಾಡಿದ್ದಂತೆ, ಅದು ಮೋಡ ತುಂಬಿ ಕಪ್ಪಾದದ್ದಲ್ಲ, ಇಂದ್ರನ ಮುಖ ಕಪ್ಪಿಟ್ಟಿದ್ದಕ್ಕೆ ಇಡೀ ಆಕಾಶ ಕಪ್ಪಾಗಿ ಹೋಗಿದೆ ಅಂತಂದ. ಇಂದ್ರನಿಗೆ ನಾಚಿಕೆ ಆಗಿ ಕಪ್ಪಾಗಿ ಹೋಗಿತ್ತಂತೆ, ಮುಖ ಕಪ್ಪಿಟ್ಟಿತ್ತಂತೆ. ಮೋಡಗಳಿದೆಯೋ ನೋಡಿ ಅಂತಂದ್ರೆ, ಮೋಡ ಇಲ್ಲ, ದೇವತೆಗಳೆಲ್ಲ ವಿಮಾನದಲ್ಲಿ ಬಂದಿದ್ದಾರೆ, ವಿಮಾನಗಳ ರಾಶಿ ಕಾಣ್ತಾ ಇದೆ. ವಿಮಾನಗಳು, ಅದು ಮೋಡ ಅಲ್ಲ. ಕತ್ತಲೆ ಇರ್ತದೆ ಮಳೆಗಾಲದಲ್ಲಿ. ಕೃಷ್ಣ ಕೇಳಿದ, ಕತ್ತಲೆ ಇದೆಯೋ ಅಥವಾ ಬೆಳಕು ಬಂತೋ ನೋಡಿ ಅಂತಂದ್ರೆ, ಎಲ್ಲ ಕಡೆ ಬೆಳಕು ಬಂತು, ಕತ್ತಲೆ ಹೋಯ್ತು, ಆದರೆ ನಿನ್ನನ್ನು ಮನುಷ್ಯ ಅಂತ ತಿಳ್ಕೊಂಡವರ ಮನಸ್ಸಿನಲ್ಲಿ ಮಾತ್ರ ಕತ್ತಲೆ ತುಂಬಿದೆ ಎಂದ. ಅದು ಇರಬೇಕಾದ್ದೆ ಎಂದ ಕೃಷ್ಣ. ಮಳೆಗಾಲ 7 ದಿವಸ ಮಳೆ ಬಂದಾಗ ಚಳಿಯಾಗಿ ನಡುಗ್ತಾ ಇದ್ರು. ಸಣ್ಣ ಹುಡುಗರು, ವಯಸ್ಸಾದವರೆಲ್ಲ ನಡುಗ್ತಾ ಇದ್ರು. ಇನ್ನೂ ನಡುಕ ಇದೆಯೋ ನಿಂತು ಹೋಗಿದೆಯೋ ಅಂತ ಕೇಳಿದರೆ, ಎಲ್ಲರೂ ಗಟ್ಟಿಮುಟ್ಟಾಗಿದ್ದಾರೆ, ಯಾರೂ ನಡುಗ್ತಾ ಇಲ್ಲ. ಒಬ್ಬನೇ ಒಬ್ಬ ನಡುಗ್ತಾ ಇದ್ದಾನೆ. ಯಾರದು ಅಂದರೆ, ಇಂದ್ರ ನಡುಗ್ತಾ ಇದ್ದಾನೆ ಅಂತ. ಭಯದಿಂದ ಇಂದ್ರ ನಡುಗ್ಲಿಕ್ಕೆ ಶುರು ಮಾಡಿದ್ದಂತೆ, ಕೃಷ್ಣನ ವಿರುದ್ಧ ಕಾರ್ಯಾಚರಣೆ ಮಾಡಿದ್ನಲ್ಲ ಅಂತ. ಹೀಗೆ ಗೋವರ್ಧನೋದ್ಧಾರಿಯಾದ ಕೃಷ್ಣ ಅವನನ್ನು ವರ್ಣನೆ ಮಾಡಿದ್ದಾರೆ ವಾದಿರಾಜರು. ಆಮೇಲೆ ದೇವೇಂದ್ರ ಬಹಳ ನಾಚಿಕೆ ಪಟ್ಟು, ಎಂಥ ಅಪರಾಧ ಮಾಡಿದೆ ಕೃಷ್ಣನಿಗೆ, ಅವನು ಯಾರು ಅಂತ ಅರಿವಿಲ್ಲದೆ ಹೋಯಿತು, ಮರೆತು ಬಿಟ್ಟು ನಾನು ಅಪರಾಧ ಮಾಡಿದೆ ಅಂತ ಇಂದ್ರ ಭೂಲೋಕಕ್ಕೆ ಬಂದು ಗೋಲೋಕದ ಸುರಭಿ ಎನ್ನುವಂತಹ ಹಸುವನ್ನು ಕರ್ಕೊಂಡು ಬಂದು ಅದರ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದ್ನಂತೆ, ಕ್ಷೀರಾಭಿಷೇಕ ಮಾಡಿದ್ದಂತೆ ಕೃಷ್ಣನಿಗೆ. ನಾವು ದೇವರಿಗೆ ಏನಾದರೂ ಅಪಚಾರ ಮಾಡಿದಾಗ ಆ ಪಾಪ ಪರಿಹಾರಕ್ಕೆ ಕ್ಷೀರಾಭಿಷೇಕ ಮಾಡಿಸಬೇಕು ಅಂತ ಉಂಟು. ಅಂದರೆ ದಿನ ಕ್ಷೀರಾಭಿಷೇಕ ಮಾಡಬೇಕು ಅಂತಲೇ ಅರ್ಥ. ಹೀಗೆ ಮಾಡಿದ ಅಪರಾಧ, ದೇವರಿಗೆ ಮಾಡಿದ ಅಪರಾಧ ದೇವರನ್ನ ಮರೆತರೆ ಸಾಧಾರಣ ಮರಿತಾನೇ ಇರ್ತದೆ. ಆವಾಗೆಲ್ಲ ಆ ಪಾಪ ಬಂದದರ ಪರಿಹಾರಕ್ಕೋಸ್ಕರ ಕ್ಷೀರಾಭಿಷೇಕ.
ಮತ್ತು ಪಾಪ ಪರಿಹಾರಕ್ಕೆ ದೇವರ ನಾಮಗಳಲ್ಲಿ ಗೋವಿಂದ ನಾಮ ಬಹಳ ಶ್ರೇಷ್ಠ. ಎಲ್ಲ ನಾಮಗಳು ಶ್ರೇಷ್ಠನೇ. ಹೇಳುವ 3 ನಾಮಗಳಿದೆ, ಅಚ್ಯುತ, ಅನಂತ, ಗೋವಿಂದ. ಈ 3 ನಾಮ ಹೇಳೋದು ಬಹಳ ಶ್ರೇಷ್ಠ. ಅದರಲ್ಲಿಯೂ ಕೊನೆಯದ್ದಾದಂಥ ಗೋವಿಂದ ನಾಮ ಪಾಪ ಪರಿಹಾರಕ ನಾಮ. ತಾನು ಮಾಡಿದ ಪಾಪದ ಶಾಂತಿಗೋಸ್ಕರ ಗೋವಿಂದ ಅಂತ ನಾಮವನ್ನು ಪಠನ ಮಾಡ್ತಾ ಗೋವಿಂದ ಗೋವಿಂದ ಅಂತ ಹೇಳಿಕೊಂಡು ಕೃಷ್ಣನಿಗೆ ಆ ಕ್ಷೀರಾಭಿಷೇಕ ಮಾಡಿ ತನ್ನ ಪಾಪವನ್ನು ಪರಿಹಾರ ಮಾಡಿಕೊಂಡ. ಆದ್ದರಿಂದ ಯಾವಾಗಲೂ ಗೋವಿಂದ ನಾಮ ಸಂಕೀರ್ತನೆ ಮಾಡೋದೇ ಜಾಸ್ತಿ. ಗೋವಿಂದ ನಾಮ ಸಂಕೀರ್ತನ ಅಂತ ರಥ ಎಳೆಯುವಾಗ, ಊಟ ಕೂಡುವಾಗ, ಏಳುವಾಗ ಯಾವಾಗಲೂ ಗೋವಿಂದ ಹಾಕೋದು. ಗೋವಿಂದ ಹಾಕಿದ ಮೇಲೆ ಊಟ ಕೂಡೋದು. ಗೋವಿಂದ ಗೋವಿಂದ ಅಂತ ಸಾಧಾರಣ ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಪಾಪ ಪರಿಹಾರ ಆಗಲಿ ಅಂತ. ಏನಾದರೂ ಸಾಮಾನು ಕಳೆದು ಹೋದ್ರೂ ಕೂಡ ಗೋವಿಂದ ಅಂತಲೇ ಅನ್ನೋದು. ಹೀಗೆ ಇಂದ್ರನೇ ಗೋವಿಂದ ನಾಮ ಸಂಕೀರ್ತನೆ ಮಾಡಿ ಅದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತಂತಾರೆ. ಗೋವರ್ಧನೋದ್ಧಾರಿ ಕೃಷ್ಣ. ಆಮೇಲೆ ವೇಣುಗೋಪಾಲ ಕೃಷ್ಣನ ಚಿಂತನೆಯನ್ನು ಮಾಡ್ತಾರೆ. ಶರತ್ ಋತು ಬಂತು. ಆ ಒಂಡು ನೀರೆಲ್ಲ ತಿಳಿ ಆಗ್ತದೆ. ಎಲ್ಲ ಕಸ ಕೆಳಗೆ ಹೋಗಿ ತಿಳಿ ನೀರು. ಆಕಾಶ ಶುಭ್ರವಾಗಿರ್ತದೆ. ನೆಲ ಎಲ್ಲ ಒಣಗಿ ಸ್ವಚ್ಛವಾಗಿರ್ತದೆ. ಶರದೃತು ಬಹಳ ಒಳ್ಳೆ ಋತು. ಅಂಥ ಶರದೃತು ಬಂದಿತ್ತು. ಆ ಶರದೃತುವಿನಲ್ಲಿ ಒಂದು ಹುಣ್ಣಿಮೆ, ಪೂರ್ಣ ಚಂದ್ರ ಉದಯಿಸಿದ್ದಾನೆ. ಕೃಷ್ಣ ಅದನ್ನು ನೋಡಿ ಗೋಪಿಕಾ ಸ್ತ್ರೀಯರಿಗೆಲ್ಲ ಮನೋಹರವಾಗುವಂತೆ ಆ ಶರದೃತುವಿನ ಹುಣ್ಣಿಮೆ ದಿವಸ ಅಂತಹ ಕೃಷ್ಣನನ್ನು ನೋಡಿ ಯಮುನಾ ತೀರಕ್ಕೆ ಬಂದು ತಮಾಲ ವೃಕ್ಷ ಅಂತ ಕಪ್ಪು ಎಲೆಯ ಮರ, ಕೃಷ್ಣನೂ ಕಪ್ಪು, ಆ ಕಪ್ಪು ಎಲೆಯ ಮರದ ಬುಡದಲ್ಲಿ ನಿಂತುಕೊಂಡು ಯಮುನಾ ತೀರದಲ್ಲಿ ವೇಣುಗಾನ ಮಾಡ್ತಿದ್ದಂತೆ. ತನ್ನಗೋಸ್ಕರ ತಾನು ವೇಣುಗಾನ ಮಾಡ್ತಾ ಇದ್ದಾನೆ. ಆದರೆ ಆ ವೇಣುಗಾನ ಕೊಳಲು ಊದಿದ್ದನ್ನು ಕೇಳಿ ಎಲ್ಲ ಗೋಪಿಕಾ ಸ್ತ್ರೀಯರು ಧಾವಿಸಿ ಬರ್ತಿದ್ರಂತೆ. ಕೃಷ್ಣ ಕೊಳಲು ಊದ್ತಾ ಇದ್ದಾನೆ, ರಸಕ್ರೀಡೆ ನಡೀತದೆ, ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಗೋಪಿಕಾ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಬರ್ತಿದ್ರಂತೆ. ಒಬ್ಬಳು ಹಾಲಿಟ್ಟಿದ್ದಾಳೆ ಒಲೆ ಮೇಲೆ, ಇಳಿಸಲಿಲ್ಲ, ಉಕ್ಲಿಕ್ಕೆ ಬಂದಿದೆ, ಹಾಗೆ ಬಂದಿದ್ದಾಳೆ. ಉಕ್ಕಿದ್ರು ಉಕ್ಲಿ. ಕೃಷ್ಣನ ಹತ್ರ ಕೊಳಲು ಊದ್ಲಿಕ್ಕೆ ಆ ಕೊಳಲು ಊದ್ತಾ ಇದ್ದಾನೆ, ಅಲ್ಲಿ ಹೋಗಬೇಕು ಅಂತ ಬಂದಿದ್ದಾಳೆ. ಯಜಮಾನ್ರಿಗೆ ಒಬ್ಳು ಬಡಿಸ್ತಾ ಇದ್ದಾಳೆ, ನಿಮ್ಮ ಹಣೆ ಬರ ಅಂತಂದು ಓಡಿ ಬಂದ್ಬಿಟ್ಲು. ಪಾಪ ಒಂದು ಅನ್ನ ಹಾಕಿದ್ದಾಳೆ, ಸಾರು ಹಾಕಿಲ್ಲ. ಎದ್ದೇಳು ಹಂಗಿಲ್ಲ, ಇವರು ಸುತ್ತಗಟ್ಟಿ ಬಿಟ್ಟಿದ್ದಾರೆ. ನಿಮ್ಮ ಹಣೆ ಬರ ಮುಗಿಸಿ ಬರೋ ತನಕ ಕೂತಿರ್ಬೇಕು. ಈ ರೀತಿ ಒಬ್ಳು ಬಂದಿದ್ದಾಳೆ. ಪರಿವೇಶಯಂತೆ ಸ್ತದ್ಧಿತ್ವ, ಬಡಿಸೋದನ್ನು ಬಿಟ್ಟು ಬಂದಿದ್ದಾರೆ. ಮಕ್ಕಳು ಅಳುತ್ತಾ ಇದ್ರೆ ಸ್ವಲ್ಪ ನೋಡ್ಕೊಳ್ರಿ ಅಂತ ಗಂಡಂದ್ರಿಗೆ ಹೇಳಿ ಬಂದ್ರಂತೆ. ಹೀಗೆ ಕೆಲವರಂತೂ ಕೃಷ್ಣನ ಹತ್ರ ಹೋಗಬೇಕು ಅಂತ ಮೊದಲೇ ತಯಾರಾಗಿ ಕಾಲ್ಗೆಜ್ಜೆ ಹಾಕೋಬೇಕು, ಕೈಗೆ ಬಳೆ ಹಾಕೊಳ್ಬೇಕು ಅಂತ ಹೊರಟಿದ್ದಾರೆ. ವೇಣುಗಾನ ಶುರುವಾಗಿಬಿಡ್ತು, ಕಿವಿಗೆ ಬಿತ್ತು. ಸಂಭ್ರಮದಲ್ಲಿ ಕಾಲ್ಗೆಜ್ಜೆಯನ್ನು ಕೈಗೆ ಏರಿಸ್ತಾ ಇದ್ದಾರೆ, ಅದು ನಿಲ್ತಾ ಇಲ್ಲ. ಬಳೆಯನ್ನು ಕಾಲಿಗೆ ಹಾಕೋತಾ ಇದ್ದಾರೆ, ಅದು ಏರ್ತಾ ಇಲ್ಲ. ವ್ಯತ್ಯಾಸ ಮಾಡಿಕೊಂಡು ಕೊನೆಗೆ ಬೇಡವೇ ಬೇಡ ಬಿಟ್ಟು ಹಾಗೆ ಓಡಿ. ಆಭರಣಗಳು, ಬಟ್ಟೆಗಳು ಅದೂ ಸರಿಯಾಗಿ ಉಟ್ಕೊಳ್ಳೋದೇನೆ. ಒಬ್ಳು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳಂತೆ, ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಇನ್ನೊಂದಕ್ಕೆ ಹಚ್ಕೋಬೇಕು. ವೇಣುಗಾನ ಕಿವಿಗೆ ಬಿತ್ತು, ಓಡಿ ಬಂದ್ಬಿಟ್ರು. ಗಂಡನೇ ಹೇಳಿದಂತೆ, ಇನ್ನೊಂದು ಕಾಡಿಗೆ ಹಚ್ಕೊಂಡು ಹೋಗಿ, ಚೆನ್ನಾಗಿ ಕಾಣಿಸ್ತದೆ. ಕೃಷ್ಣನ್ ನೋಡೋದೇ ಕಣ್ಣಿಗೆ ಅಲಂಕಾರ, ಕಾಡಿಗೆ ಏನು ಮಾಡುತ್ತೆ ಅಂತ ಹೇಳಿ ಬಂದ್ಲಂತೆ. ಹೀಗೆ ದೋಹಂಕಾಪಿ ವಿಹಾಯ ಕೃಷ್ಣ ಸುರಭಿಂ ದೋಗ್ಧುಂ. ಆ ಗೋದೋಹ ಅಂದ್ರೆ ಹಾಲು ಕರಿಯೋದು, ಅದನ್ನು ಬಿಟ್ಟು ಕೃಷ್ಣನೆಂಬ ಸುರಭಿಯ ಹಾಲು ಕರಿಬೇಕು ಅಂತ ಓಡಿ ಬಂದಿದ್ದಾರಂತೆ. ಯಾಕಿಷ್ಟು ಧಾವಂತದಿಂದ ಬರ್ತಾ ಇದ್ರು ಅಂದ್ರೆ, ಬಂದಂಥ ಗೋಪಿಕಾ ಸ್ತ್ರೀಯರನ್ನ ಕೃಷ್ಣ ಮಂಡಲಾಕಾರವಾಗಿ ನಿಲ್ಲಿಸ್ತಿದ್ದಂತೆ. ಹೀಗೆ ಮಂಡಲಾಕಾರ ಮಾಡಿ ಆ ಗೋಪಿಕಾ ಸ್ತ್ರೀಯರನ್ನ ನಿಲ್ಲಿಸ್ತಿದ್ದಂತೆ. ಆ ಮಂಡಲ ಹೇಗಿರ್ತಿತ್ತು ಅಂದ್ರೆ, ಒಂದು ಮಂಡಲ ಮಾಡಿದರೆ ಯಮುನಾ ತೀರದ ಬೆಳದಿಂಗಳು, ಹುಣ್ಣಿಮೆ ಬೆಳದಿಂಗಳು. ಒಂದು ಮಂಡಲ ಹೇಗೆ ಅಂದ್ರೆ, ಅಂಗನಾಂ ಅಂತರೇ ಮಾಧವ. ಆ ಕಡೆ ಈ ಕಡೆ ಗೋಪಿಕಾ ಸ್ತ್ರೀ, ಮಧ್ಯದಲ್ಲಿ ಕೃಷ್ಣ, ಮತ್ತೆ ಆಚೀಚೆ ಗೋಪಿಕಾ ಸ್ತ್ರೀ, ಮಧ್ಯದಲ್ಲಿ ಕೃಷ್ಣ. ಹೀಗೊಂದು ಮಂಡಲ. ಅದರ ಮಂಡಲದ ಮಧ್ಯದಲ್ಲಿ ಮತ್ತೆ ವೇಣುಗಾನ ಮಾಡ್ತಾ ಕೃಷ್ಣ. ಇನ್ನೊಂದು ಮಂಡಲ, ಆ ಕಡೆ ಕೃಷ್ಣ, ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾ ಸ್ತ್ರೀ, ಮತ್ತೆ ಆಚೀಚೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾ ಸ್ತ್ರೀ. ಹೀಗೊಂದು ಮಂಡಲ. ಅನೇಕ ಮಂಡಲಗಳು ಕಾಣಿಸ್ತಾ ಇದ್ವು ಯಮುನಾ ತೀರದಲ್ಲಿ. ಬೇಗ ಬಂದರೆ ಮಂಡಲದಲ್ಲಿ ಪ್ರವೇಶ, ಇಲ್ಲದೆ ಇದ್ರೆ ಆಡಿಯನ್ಸ್ ದೂರ ಕೂಡ್ಬೇಕಷ್ಟೆ, ನೋಡ್ಬೇಕಷ್ಟೆ. ಅದಕ್ಕೆ ಎಲ್ಲರೂ ಧಾವಂತದಿಂದ ಓಡಿ ಬಂದಿರ್ತಿದ್ರಂತೆ. ಅಂಥ ಮಂಡಲ ಮಾಡಿಕೊಂಡು ಕೃಷ್ಣ ರಾಸಕ್ರೀಡೆ ಆಡಿದ್ದಾನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಆವಾಗ, ಎಷ್ಟು ಸುಂದರನಾಗಿದ್ದ, ಎಷ್ಟು ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದ. ತಲೆ ತುಂಬ ಕೂದಲು, ಅಂಥ ಕೂದಲಿನಲ್ಲಿ ನವಿಲುಗರಿ ಇಟ್ಕೊಂಡಿರ್ತಿದ್ದಂತೆ. ಕೇಶಪಾಶ ಧೃತ ಪಿಂಚಿಕಾ ವಿತತಿ ಸಂಚಲನ್ ಮಕರ ಕುಂಡಲಂ. ಮಕರ ಕುಂಡಲಗಳು ಕಿವಿಯಲ್ಲಿ, ಅದು ಅಲ್ಲಾಡ್ತಾ ಇರಬೇಕು. ಕೇಶಪಾಶ ಧೃತ ಪಿಂಚಿಕಾ ವಿತತಿ ಸಂಚಲನ್ ಮಕರ ಕುಂಡಲಂ. ಆಮೇಲೆ ಹಾರ, ಮುತ್ತಿನ ಹಾರ ಹಾಕೊಂಡಿದ್ರೆ ಅದು ಬಹಳ ಶೋಭಾಯಮಾನವಾಗಿ, ಮೈಗೆಲ್ಲ ಸುಗಂಧ ಹಚ್ಚಿಕೊಂಡಿರ್ತಿದ್ದಂತೆ. ಪೀತಾಂಬರ ಉಟ್ಕೊಂಡಿದ್ದ, ಪೀತಾಂಬರವನ್ನು ಉಟ್ಟುಕೊಂಡು ಅದರ ಮೇಲೆ ಒಡ್ಯಾಣವನ್ನು ಧರಿಸಿರ್ತಿದ್ದ. ಕಾಲಿನಲ್ಲಿ ಗೆಜ್ಜೆ, ಆ ಗೆಜ್ಜೆಯ ಕಿಂಕಿಣಿ ಶಬ್ದಗಳು. ಇಂಥ ಕೃಷ್ಣ, ಅಂತಹ ಕೃಷ್ಣನಿಗೆ ಆಕರ್ಷಿತರಾಗಿ ಎಲ್ಲ ಗೋಪಿಕಾ ಸ್ತ್ರೀಯರು ಬರ್ತಾ ಇದ್ರು. ವೇಣುನಾದ ಮಾಡಿದರೆ ಅದಕ್ಕೆ ಸರಿಯಾಗಿ ಆ ತಾನ, ಗಾನ, ಪದವಿಕ್ಷೇಪ ಅದೆಲ್ಲ ನಡೀತಾ ಇತ್ತು. ಬರೇ ಮನುಷ್ಯರು, ಗೋಪಿಕಾ ಸ್ತ್ರೀಯರು ಮಾತ್ರ ಧಾವಂತದಿಂದ ಬರ್ತಾ ಇದ್ದದ್ದಲ್ಲ, ದನಕರುಗಳೂ ಕೂಡ ಬಂದಿದ್ವಂತೆ. ಕೃಷ್ಣ ವೇಣುಗಾನ ಮಾಡುವಾಗ ದನಕರುಗಳೆಲ್ಲ ಬಂದು ಬಾಯಲ್ಲಿ ಹುಲ್ಲು ತಿಂದಿದ್ರೆ ಅರ್ಧ ಹುಲ್ಲು ಬಾಯಲ್ಲಿಟ್ಟುಕೊಂಡು ಬಂದು
ಚಿತ್ರ ಬಿಡಿಸಿದ್ರೆ ಹೇಗೋ ಹಾಗೆ ನಿಂತಿರ್ತಿದ್ವು ಅಂತ. ವೇಣುಗಾನ ಮುಗಿಯುವವರೆಗೆ ಬಾಯಲ್ಲಿ ಹುಲ್ಲಿಟ್ಟುಕೊಂಡ ದನದ ಚಿತ್ರ ಹೇಗೋ ಆ ರೀತಿ ನಿಂತಿದ್ವು. ದೇವತೆಗಳು ಬರದೇ ಇರ್ತಾರೇನು? ಶಕ್ರ, ಇಂದ್ರ, ಶರ್ವ, ರುದ್ರ, ಪರಮೇಷ್ಠಿ, ಬ್ರಹ್ಮ ಮೊದಲಾದ ದೇವತೆಗಳೆಲ್ಲ ಬಂದಿದ್ದು. ಅಂಥ ಆ ಗಾನವನ್ನ ಕೇಳಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ವೇಣುಗಾನವನ್ನ ಕೇಳಿ ಅವರೆಲ್ಲ ಬರುವಾಗ ಎಲ್ಲ ಸಂಗೀತ ವಿದ್ವಾಂಸರೇ, ಬ್ರಹ್ಮ, ರುದ್ರ, ಇಂದ್ರ ಎಲ್ಲ ಸಂಗೀತ ವಿದ್ವಾಂಸರು ಕೃಷ್ಣನ ವೇಣುಗಾನ ಕೇಳಲಿಕ್ಕೆ ಬಂದಿದ್ದಾರೆ. ಆದರೆ ಯಾವ ರಾಗ ಯಾವ ತಾಳ ಅಂತ ಅರ್ಥ ಆಗಲಿಲ್ಲ. ತಾವು ಕೇಳಿದ ರಾಗ ಗಾನ ಯಾವುದೂ ಅಲ್ಲ, ಯಾವ ತಾಳನೂ ಅಲ್ಲ, ಯಾವ ರಾಗನೂ ಅಲ್ಲ. ಲೋಕವಿಲಕ್ಷಣವಾದ ರಾಗ ತಾಳಗಳಿಂದ ಆನಂದ ಪಡಿಸ್ತಾ ಇತ್ತು ಅಂಥ ವೇಣುಗಾನ ಶ್ರೀಕೃಷ್ಣನ್. ದೇವತೆಗಳೇ ವಿಸ್ಮಿತರಾದ್ರಂತೆ. ಅವರೆಲ್ಲ ವೇಣುಗಾನ ಮುಗಿದ ಮೇಲೆ ದೇವತೆಗಳು ಹೋಗುವಾಗ ಅವ್ರ ಹೆಂಡಂದ್ರು ಬಂದಿದ್ರು ಜೊತೆಗೆ. ದೇವತೆಗಳು ವೇಣುಗಾನ ಕೇಳುವಾಗ ಮೈ ಮರೆತು ಬಿಟ್ಟಿದ್ರಂತೆ. ಚತುರ್ಮುಖ ಬ್ರಹ್ಮದೇವರಂತೂ 4 ತಲೆ ತೂಗಿ ಗಾನ ಕೇಳ್ತಾ ಇದ್ರು. ತಲೆ ತೂಗೋದು ಅಂತ ಅಲ್ಲ, 4 ತಲೆ ತೂಗ್ತಿದ್ರಂತೆ. ಷಣ್ಮುಖ ಅಂದ್ಕೊಂಡ ನನಗೆ 2 ಜಾಸ್ತಿ ಇದೆ, ನಾನು 6 ತಲೆ ತೂಗ್ತೀನಿ ಅಂತ ಅವನು 6 ತಲೆ ತೂಗಿದ. ಪಂಚಮುಖ ಇದ್ದವರು 5 ತಲೆ ತೂಗಿದ್ರು, ಒಂದೇ ತಲೆ ಇದ್ದವರು ಮೈ ತೂಗಿದ್ರಂತೆ. ಬ್ರಹ್ಮಾದಿಗಳೆಲ್ಲ ಹೋಗುವಾಗ ಅವ್ರ ಹೆಂಡಂದ್ರು ಕೇಳಿದ್ರಂತೆ, ಏನ್ರಿ ಸಂಗೀತ ಸಂಗೀತ ಅಂತ ಬಂದ್ರಿ, ಯಾವ ರಾಗ ಹಾಡಿದೆ ಹೇಳಿ ನೋಡೋಣ ಅಂತ ಕೇಳಿದ್ರು. ಸರಸ್ವತಿ, ಭಾರತಿ ಅವರೆಲ್ಲ ಕೇಳಿದ್ರಂತೆ, ಇವತ್ತು ಹಾಡಿದ ರಾಗ ಯಾವುದು, ತಾಳ ಯಾವುದು? ಅದೆಲ್ಲ ಗೊತ್ತಿಲ್ಲ ಅಂದ್ರಂತವ್ರು. ಮತ್ತೇನು ಅರ್ಥ ಆಯ್ತು ನಿಮ್ಗೆ, ಯಾಕಷ್ಟು ಬಂದ್ರಿ? ಅರ್ಥ ಆಗದೆ ಇದು ಸಂಗೀತಕ್ಕೆ ಯಾಕೆ ಬರಬೇಕು ಅಂದರೆ, ಅದು ಕೇಳೋದೇ ಒಂದು ಚಂದ, ನೋಡೋದೇ ಒಂದು ಚಂದ. ಮತ್ತೆ ಏನು ಅರ್ಥ ಆಯ್ತು ನಿಮಗೆ? ಒಂದು ಬಿದಿರಿನ ಕೊಳಲನ್ನ ಕೆಳತುಟಿಯಲ್ಲಿ ಇಟ್ಕೊಂಡಿದ್ದ. ಆ ಕೊಳಲಿಗೆ ಒಂದಿಷ್ಟು ತೂತುಗಳಿತ್ತು. ಆ ಬೆರಳಿನಿಂದ ತೂತುಗಳನ್ನು ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ಯಾವ ತೂತು ಮುಚ್ಚಿದ್ನೋ, ಯಾವತ್ತು ತೆಗಿತಿದ್ನೋ ಅಂತೂ ತೂತು ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ಹೀಗೆ ಶ್ರೀಕೃಷ್ಣ ವೇಣುಗೋಪಾಲ ಕೃಷ್ಣನಾಗಿ ಎಲ್ಲರನ್ನೂ ಕೂಡ ಆನಂದಪಡಿಸಿದ. ಆಮೇಲೆ ಆ ಗೋಪಿಕಾ ಸ್ತ್ರೀಯರಿಗೆಲ್ಲ ಅಹಂಕಾರ ಬಂತಂತೆ. ನಾವು ಕೃಷ್ಣನಿಗೆ ಅತ್ಯಂತ ಬೇಕಾದವರು, ನಾವು ಅಂದ್ರೆ ಭಾರಿ ಕೃಷ್ಣನಿಗೆ. ಅಹಮೇವ ಮತೋ ಮಹೀಪತೇ. ಒಬ್ಬ ಸೂರ್ಯವಂಶದಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜ ಹೆಂಗಿದ್ದ ಅಂದರೆ, ಆ ಇಡೀ ರಾಷ್ಟ್ರದಲ್ಲಿ ಯಾವ ಪ್ರಜೆಗಳನ್ನು ಕೇಳಿದರೂ ಕೂಡ ನಾನು ರಾಜನಿಗೆ ಬಹಳ ಹತ್ತಿರದವನು ಅಂತ ಅಂತಿದ್ರಂತೆ. ಯಾರನ್ನು ಕೇಳಿದ್ರು ನನ್ನಷ್ಟು ಹತ್ತಿರ ಯಾರೂ ಇಲ್ಲ, ನಾನೇ ತುಂಬ ಬೇಕಾದವನು, ಪ್ರತಿಯೊಬ್ಬರು ಹೇಳ್ತಿದ್ರಂತೆ. ಆ ರೀತಿ ಭ್ರಾಂತಿ ಬರೋ ಹಾಗೆ ಎಲ್ಲರ ಹತ್ರ ನಡ್ಕೋತಿದ್ದಂಥವನು. ನಾನು ಅಂದ್ರೆ ಬಹಳ ಅಂತ, ಪ್ರಜೆಗಳಲ್ಲಿ ಪ್ರತಿಯೊಬ್ಬರು ಕೂಡ ನಾನೇ ರಾಜನಿಗೆ ಬೇಕಾದವನು ಅಂತ ಯೋಚನೆ ಮಾಡುವಂತೆ ನಡ್ಕೋತಾ ಇದ್ದ. ಆ ರೀತಿ ಇತ್ತು. ಹಾಗೆ ಗೋಪಿಕಾಸ್ತ್ರೀಯರೆಲ್ಲ ಭಾವಿಸಿದ್ರು, ನಾವೇ ಕೃಷ್ಣನಿಗೆ ಬೇಕಾದವರು, ನಮಗೋಸ್ಕರ ಇವನು ಹಾತೊರಿತಾನೆ ಅಂತ ಭಾವಿಸಿದ್ರು. ಅಹಂಕಾರ ಬಂತವರಿಗೆ, ನಾವೇ ಸುಂದರಿಯರು ಅಂತ. ಆ ಅಹಂಕಾರ ಶಮನ ಮಾಡಲಿಕ್ಕೋಸ್ಕರ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿಯಲ್ಲಿ ಮಾಯಾಗಿಬಿಟ್ಟ. ಎಷ್ಟು ರೂಪದಿಂದ, ಪ್ರತಿಯೊಬ್ಬರ ಪಕ್ಕದಲ್ಲಿ ಒಂದೊಂದು ರೂಪದಿಂದ ವಿಹಾರ ಮಾಡಿದವನು. ಎಲ್ಲ ರೂಪಗಳು ಹಂಗೆ ಮಾಯ. ಬರೇ ಗೋಪಿಕಾಸ್ತ್ರೀಯರು ಆ ಕತ್ತಲೆ ಕಾಡು ಎಲ್ಲ ಕಂಗಾಲಾಗಿಬಿಟ್ರು. ಆ ಹುಡುಕ್ಲಿಕ್ಕೆ ಶುರು ಮಾಡಿದರು ಕೃಷ್ಣನನ್ನು. ಎಲ್ಲಿದ್ದಾನಿವನು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದರು. ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ, ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಗಿಡ ಹುಚ್ಚಿಡ್ದಂತಾಯಿತು, ಉನ್ಮಾದಾವಸ್ಥೆ ಬಂತು ಗೋಪಿಕಾಸ್ತ್ರೀಯರಿಗೆ. ಗಿಡ ಮರಗಳನ್ನು ಕೇಳ್ತಾ ಇದ್ದಾರೆ, ನೀವೇನಾದರೂ ನೋಡಿದ್ರಾ ಕೃಷ್ಣನ, ನೋಡಿದ್ರಾ ಅಂತ. ಅಶ್ವತ್ಥ ಮರ ಇತ್ತಂತೆ, ಅಶ್ವತ್ಥ ಮರವನ್ನು ಕೇಳಿದ್ರಂತೆ ಎಲ್ಲ ಗೋಪಿಕಾಸ್ತ್ರೀಯರು. ನೀನೇನಾದರೂ ಕೃಷ್ಣ ನೋಡಿದ್ಯಾ? ನಿನ್ನ ಮಧ್ಯದಲ್ಲಿ ಕೃಷ್ಣ ಇರ್ತಾನೆ ಅಂತ ಉಂಟು. ಬ್ರಹ್ಮ, ವಿಷ್ಣು, ಶಿವ 3 ಜನ, 3 ದೇವತೆಗಳು ಅಶ್ವತ್ಥ ಮರದಲ್ಲಿರ್ತಾರೆ. ಅದರಿಂದ ನಿನ್ನ ಮಧ್ಯದಲ್ಲಿ ಕೃಷ್ಣ ಇದ್ದಾನೆ, ಅವನಿಗೆ ಎಲ್ಲಿ ಹೋಗಿದ್ದಾನೆ ನಮ್ಮನ್ನು ಬಿಟ್ಟು, ಹೇಳು ಅಶ್ವತ್ಥ ಅಂತ ಕೇಳಿದ್ರಂತೆ. ಮಾತಾಡಲಿಲ್ಲ ಅಶ್ವತ್ಥ. ಮರ ಏನು ಮಾತಾಡ್ತದೆ? ಸಿಟ್ಟು ಬಂದು ಅಶ್ವತ್ಥಕ್ಕೆ ಶಾಪ ಕೊಟ್ರಂತೆ. ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ, ಕೃಷ್ಣ ಎಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾ ಇಲ್ಲ ನೀನು, ಆದ್ದರಿಂದ ಇನ್ನು ಮೇಲೆ ನಿನ್ನ ಜನ್ಮ ಕಾಗೆಯ ಮಲದಿಂದ ಆಗಲಿ ಅಂತ ಹೇಳಿದ್ರು, ಶಾಪ ಕೊಟ್ಟರು. ಅದರಿಂದ ಅಶ್ವತ್ಥ ಮರ ಹುಟ್ಟೋದು ಹೇಗೆ ಅಂದರೆ, ಬೇವಿನ ಮರದ ಪಕ್ಕದಲ್ಲಿ, ಆ ಬೇವಿನ ಮರದಲ್ಲಿ ಕಾಗೆಗಳು ಬಂದು ಮಲ ವಿಸರ್ಜನೆ ಮಾಡ್ತಾವೆ, ಆ ಮಲದಿಂದ ಪಕ್ಕದಲ್ಲಿ ಅಶ್ವತ್ಥ ಮರ ಬೆಳೀತದೆ. ಕಾಗೆ ಮಲದಿಂದ ಹುಟ್ಟೋದು ಅಶ್ವತ್ಥ ಮರ. ಅಷ್ಟೇ ಅಲ್ಲ, ಬ್ರಹ್ಮರಾಕ್ಷಸ ನಿನ್ನಲ್ಲಿ ವಾಸ ಮಾಡಲಿ ಅಂತ ಹೇಳಿದರು. ಬ್ರಹ್ಮರಾಕ್ಷಸ ವಾಸ ಮಾಡಲಿ ಅಂತ ಅಶ್ವತ್ಥಕ್ಕೆ ಶಾಪ ಕೊಟ್ಟರು. ನಿಶಿತ ವಚ್ಛಾಯ ವಿಗೇಯಾಷ್ಟಯಂ. ರಾತ್ರಿ ಹೊತ್ತು ಯಾರೂ ನಿನ್ನ ಬುಡಕ್ಕೆ ಬರ್ಕೂಡ್ದು. ಅಶ್ವತ್ಥದ ನೆರಳಿಗೆ ರಾತ್ರಿ ಹೋಗಬಾರ್ದಂತೆ. ನೆರಳು ಅಂದ್ರೆ ಬುಡ ಅಂತ ಅರ್ಥ. ರಾತ್ರಿ ನೆರಳೇ ಇರೋದಿಲ್ವಲ್ರಿ ಅಂತ ಕೇಳಬೇಡಿ. ಬುಡಕ್ಕೆ ಹೋಗಬಾರ್ದು. ಮನುಷ್ಯರ ನೆರಳು ಯಾರ ಮೇಲೂ ಬೀಳಬಾರ್ದಂತೆ. ವಿಭೀತಕ ಅಂತ ಒಂದು ವೃಕ್ಷ, ಹಗಲು ಅದ್ರ ನೆರಳಿಗೆ ಹೋಗಬಾರ್ದಂತೆ, ರಾತ್ರಿ ಅಶ್ವತ್ಥದ ಬುಡಕ್ಕೆ ಹೋಗಬಾರ್ದು. ಮನುಷ್ಯನ ನೆರಳು ಯಾವಾಗಲೂ ಬೀಳಬಾರ್ದಂತೆ, ರಾತ್ರಿ ಬೀಳಬಾರ್ದು, ಹಗಲು ಬೀಳಬಾರ್ದು, ಸ್ವಲ್ಪ ದೂರದಲ್ಲೇ ಇರಬೇಕು ಅಂತ ಅರ್ಥ. ಹೀಗೆ ನಿನ್ನಲ್ಲಿ ಬ್ರಹ್ಮರಾಕ್ಷಸ ವಾಸ ಮಾಡಲಿ, ನಿನ್ನ ನೆರಳು ನಿಂದಿತವಾಗಲಿ ಅಂತೆಲ್ಲ ಅಶ್ವತ್ಥಕ್ಕೆ ಶಾಪ ಕೊಟ್ಟು, ಹೀಗೆ ಎಲ್ರಿಗೂ ಎಲ್ಲ ಪಕ್ಷಿಗಳನ್ನು ಕೇಳಿದ್ರು, ಪ್ರಾಣಿಗಳನ್ನು ಕೇಳಿದ್ರು ಗೋಪಿಕಾಸ್ತ್ರೀಯರು. ಕೊನೆಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಆ ಹುಣ್ಣಿಮೆ ಬೆಳೆದಂಗಳಲ್ಲಿ ಪರೀಕ್ಷೆ ಮಾಡಿದ್ರಂತೆ. ಕೃಷ್ಣನ ಪಾದದ ಹೆಜ್ಜೆ ಗುರುತು ನೋಡೋಣ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ತದೆ. ಅಲ್ಲಿ ಹೆಜ್ಜೆ ಗುರುತು ಮೂಡಿತ್ತು. ಅದು ಕೃಷ್ಣನ ಹೆಜ್ಜೆ ಗುರುತೆ ಅಂತಲೇ ತೀರ್ಮಾನ ಮಾಡಿದರು. ಯಾಕೆಂದರೆ ಆ ಉಸುಗು, ಯಮುನಾ ತೀರ ಅಂದರೆ ಮರಳು, ಅಲ್ಲಿ ಹೆಜ್ಜೆ ಮೂಡಿದಾಗ ಅದರಲ್ಲಿ ಚಕ್ರ, ಶಂಖ, ಧ್ವಜ, ಅಂಕುಶ ಇವೆಲ್ಲ ಕೃಷ್ಣನ ಪಾದದಲ್ಲಿ ಇರ್ತದೆ, ಅಂಗಾಲಿನಲ್ಲಿ. ಬೇರೆ ಯಾರ ಅಂಗಾಲಿನಲ್ಲೂ ಇರೋದಿಲ್ಲ. ಶೀಟಿಗೆ ಒಡೆದೊಡೆದು ಹೋಗಿರ್ತದೆ ಅಷ್ಟೇ, ಉದ್ದುದ್ದ ಗೆರೆ. ಆ ಕೃಷ್ಣನ ಅಂಗಾಲಿನಲ್ಲಿ ಮಾತ್ರ ಚಕ್ರ, ಶಂಖ, ಧ್ವಜ ಎಲ್ಲ ಇರ್ತದೆ. ಆ ಗುರುತುಗಳನ್ನು ನೋಡಿದರು. ಓ, ಇದು ಕೃಷ್ಣನ ಪಾದದ ಗುರುತು.
ಇದನ್ನು ಹಿಂಬಾಲಿಸ್ಕೊಂಡು ಹೋದರೆ ಸಿಗ್ತಾನೆ ಅಂತ ಹಿಂಬಾಲಿಸ್ಕೊಂಡು ಬಂದರು. ಸ್ವಲ್ಪ ದೂರ ಹೋಗುವಾಗ ಇನ್ನೊಂದು ಕಡೆ ಗಮನ ಬಿತ್ತು. ಆ ಕೃಷ್ಣನ ಪಾದದ ಗುರುತಿನ ಪಕ್ಕದಲ್ಲಿ ಇನ್ನೆರಡು ಹೆಜ್ಜೆ ಗುರುತು. ಅದು ಆರ್ಡಿನರಿ, ಅದರಲ್ಲೇನು ಚಕ್ರ ಶಂಖ ಏನೂ ಇದ್ದಿಲ್ಲ, ಸುಮ್ಮನೆ ಪಾದದ ಗುರುತು. ಆವಾಗ ಗೊತ್ತಾಯ್ತು ಗೋಪಿಕಾಸ್ತ್ರೀಯರಿಗೆ, ನಮ್ಮ ಪೈಕಿ ಯಾರೋ ಒಬ್ಳು ಗೋಪಿಕಾಸ್ತ್ರೀ ಕೃಷ್ಣನ್ ಕರ್ಕೊಂಡು ಆಚೆ ಹೋಗಿದ್ದಾಳೆ ಅಂತ. ಯಾಕೆಂದ್ರೆ ಅವಳ ಹೆಜ್ಜೆ ಗುರುತು ಮೂಡಿದೆ, ಅದು ಆರ್ಡಿನರಿ. ಕೃಷ್ಣನ ಹೆಜ್ಜೆ ಗುರುತು ಚಕ್ರ ಶಂಖ ಎಲ್ಲ ಅಂಕಿತವಾಗಿದೆ, ಅದನ್ನೇ ಹಿಂಬಾಲಿಸ್ಕೊಂಡು ಹೋದ್ರು. ಮೊದಲು ದೂರ ಇತ್ತಂತೆ, ಅವ್ರು ಎಲ್ಲಿ ರಸಕ್ರೀಡೆ ಮಾಡಿದ್ರು ಅಲ್ಲಿ, ಮತ್ತೆ ಮತ್ತೆ ಹೋದಾಗ ಹತ್ರ ಆಗಿತ್ತಂತೆ. ಇವರೆಲ್ಲ ಇದ್ರು ಅಂತ ದೂರ ಹೋಗಿದ್ರು, ಮುಂದೆ ಹೋಗುವಾಗ ಹತ್ರ ಹೋಗಿದ್ದಾರೆ, ಪಕ್ಕದಲ್ಲೇ ಗುರುತು ಸಿಕ್ತಂತೆ. ಮತ್ತೆ ನೋಡ್ತಾರೆ ಕೃಷ್ಣನ ಹೆಜ್ಜೆ ಗುರುತು ಮುಂದೆ, ಇವಳ ಹೆಜ್ಜೆ ಗುರುತು ಹಿಂದೆ. ಇದ್ಯಾಕೆ ಮತ್ತೆ ಮುಂದೆ ಹಿಂದೆ ಆಯಿತು ಅಂತ ಯೋಚನೆ ಮಾಡಿದ್ರಂತೆ. ಮತ್ತೇನಾದ್ರೂ ವಿರಸ ಬಂತೋ, ಸ್ವಲ್ಪ ದೂರ ಹೋದ್ರೋ ಏನೋ ಅಂತ ಯೋಚನೆ ಮಾಡಿದ್ರಂತೆ. ಆದ್ರೆ ಕೃಷ್ಣನ ಹೆಜ್ಜೆ ಗುರುತು ಗಮನಿಸಿದಾಗ ಗೊತ್ತಾಯ್ತು, ಹಿಂಬಡ ಮೂಡಿಲ್ಲ, ಮುಂಗಾಲು ಮಾತ್ರ ಮೂಡಿದೆ. ಹಿಂಬಡ ಮೂಡಿಲ್ಲ, ಮುಂಗಾಲು ಮೂಡಿದೆ, ಅದು ಆಳಕ್ಕೆ ಬಿದ್ದಿದೆ. ಆದ್ರೆ ಹಿಂದ್ಗಡೆ ಗೋಪಿಕಾಸ್ತ್ರೀ ಹೆಜ್ಜೆ ಇದೆ. ಅದು ಕೃಷ್ಣಂದು ಮಾಮೂಲಿ. ಗೋಪಿಕಾಸ್ತ್ರೀ ಹೆಜ್ಜೆ ಮುಂಗಾಲು ಮೂಡಿದೆ, ಹಿಂಬಡ ಮೂಡಿಲ್ಲ. ಆಗ ಅರ್ಥ ಆಯ್ತಂತೆ ಇವರಿಗೆ. ಆ ಗೋಪಿಕಾಸ್ತ್ರೀ ಮುಂದೆ ನಿಂತುಕೊಂಡಿದ್ದಾಳೆ, ಗೋಪಿಕಾಸ್ತ್ರೀ ಮುಂದೆ, ಕೃಷ್ಣ ಹಿಂದಂತೆ. ಆ ಮುಂದೆ ನಿಂತ ಗೋಪಿಕಾಸ್ತ್ರೀ ಹೆಜ್ಜೆ ಪೂರ್ತಿ ಮೂಡಿದೆ, ಕೃಷ್ಣನ ಹೆಜ್ಜೆ ಗುರುತು ಹಿಂದೆ, ಅದು ಮುಂಗಾಲು ಮಾತ್ರ ಮೂಡಿದೆ, ಹಿಂಬಡ ಮೂಡಿಲ್ಲ. ಏನಾಗಿರ್ಬೋದು ಹೇಳಿ? ಗೋಪಿಕಾಸ್ತ್ರೀ ಹೆಜ್ಜೆ ಗುರುತು ಮುಂದೆ ಇದೆ, ಚೆನ್ನಾಗಿದೆ ಮಾಮೂಲಾಗಿ. ಕೃಷ್ಣನ ಹೆಜ್ಜೆ ಗುರುತು ಹಿಂದೆ, ಅದು ಮುಂಗಾಲು ಮೂಡಿದೆ, ಹಿಂಬಡ ಮೂಡಿಲ್ಲ. ಏನಿದು ಅಂತ ವಿಚಾರ ಮಾಡಿ ಆಚೆ ಈಚೆ ತಿರುಗಿ ನೋಡುವಾಗ ಅಲ್ಲೊಂದು ಹೂವಿನ ತೋಟ ಇತ್ತಂತೆ, ಗುಲಾಬಿ ಹೂವಿನ ತೋಟ. ಅವಳು ಅಪೇಕ್ಷೆ ಪಟ್ಟಿದ್ದಾಳೆ, ಆ ಹೂ ತಂದು ನನಗೆ ಮುಡಿಸು ಅಂತ. ಆಯ್ತು ಅಂತ ಕೃಷ್ಣ ಹೋಗಿ ಹೂ ತಂದಿದ್ದಾನೆ. ಆದ್ರೆ ಕೃಷ್ಣ ಗಿಡ್ಡ, ಅವಳು ಉದ್ದ. ಅವಳು ಉದ್ದ ಇದ್ದಾಳೆ, ಇವನು ಗಿಡ್ಡ. ಅದಕ್ಕೆ ತುದಿಗಾಲಿನಲ್ಲಿ ನಿಂತುಕೊಂಡು ಹೂ ಮುಡಿಸಿದಾನಂತೆ. ಅದು ಅರ್ಥ ಆಯ್ತು ಗೋಪಿಕಾಸ್ತ್ರೀಯರಿಗೆ. ಅದಕ್ಕೆ ಹಿಂಬಡ ಮೂಡಿಲ್ಲ, ಮುಂಗಾಲು ಮಾತ್ರ ಮೂಡಿದೆ. ಇದೆಲ್ಲ ವ್ಯಾಸರೇ ಹೇಳ್ತಾ ಇದ್ದಾರೆ ಭಾಗವತದಲ್ಲಿ. ಈ ರೀತಿ ಎಲ್ಲ ಹುಡ್ಕೊಂಡು ಹೋದಾಗ ಮತ್ತೆ ಒಟ್ಟಿಗೆ ಸಿಕ್ತು. ಅವಳು ಗೋಪಿಕಾಸ್ತ್ರೀ ಹೆಜ್ಜೆ ಗುರುತು ಮಾತ್ರ ಇದೆ, ಕೃಷ್ಣಂದಿಲ್ಲ. ಅದನ್ನೇ ಹಿಂಬಾಲಿಸ್ಕೊಂಡು ಹೋದ್ರು. ಅವಳು ಸಿಕ್ಕಳು. ಕೃಷ್ಣ ಎಲ್ಲಿ ಅಂತ ಕೇಳಿದ್ರು. ನೀನೇನೇನು ಮಾಡಿದ್ದಿ ಎಲ್ಲ ಗೊತ್ತು ಅಂತ ವರದಿ ಒಪ್ಪಿಸಿಬಿಟ್ರು. ಹೂ ಮುಡಿಸ್ಕೊಂಡಿದ್ದಿ, ಮುಂದೆ ನಿಂತಿದ್ದಿ, ಮೊದಲು ದೂರ ಹೋದ್ರಿ, ಮತ್ತೆ ಹತ್ರ ಹೋದ್ರಿ, ಆಮೇಲೆ ಮುಂದೆ ನೀನು ನಿಂತು ಕೃಷ್ಣನ ಕೈಯಲ್ಲಿ ಹೂ ಮುಡಿಸ್ಕೊಂಡಿದ್ದಿ. ಈಗ ನಿಂದು ಮಾತ್ರ ಗುರುತಿದೆ, ಹೆಜ್ಜೆ ಗುರುತು, ಕೃಷ್ಣ ಇಲ್ಲ, ಎಲ್ಲಿ ಹೋದ? ನಾನು ಅಹಂಕಾರ ಪಟ್ಟೆ, ನನಗೂ ಕೈ ಕೊಟ್ಟು ಹೋಗಿಬಿಟ್ಟಿದ್ದಾನೆ ಅಂತ ಅವಳು ಹೇಳಿದ್ದು. ಆಗ ಎಲ್ಲರೂ ಸೇರಿ ಗೋಪಿಗೀತ ಅಂತ ಕೃಷ್ಣನ ಬಗ್ಗೆ ರುರುದುಹು ಸುಸ್ವರಂ ರಾಜನ್, ಕೃಷ್ಣ ಕಣ್ಣಿಗೆ ಬಿದ್ದರೆ ಸಾಕು ಅಂತ ಹತ್ತಿರಂತ ಎಲ್ಲರೂ ಸೇರಿ. ಇನ್ನೇನು ಉಪಾಯನೂ ಇಲ್ಲ, ಕೊನೆ ಉಪಾಯ ಅಳೋದಷ್ಟೇನೆ. ಅಳ್ಳಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಕೂಡ. ಹತ್ತದ್ದು ಅಂದ್ರೆ ಬಹಳ ಚೆನ್ನಾಗಿ ಹತ್ತಿರಂತೆ, ಸುಸ್ವರವಾಗಿ ಹತ್ತಿರಂತೆ. ಅಂದ್ರೆ ಅಳೋದ್ರಲ್ಲೂ ವೈವಿಧ್ಯ ಇದೆ. ಓಳೋ ಅಂತ ಅಳ್ತಾರೆ ಕೆಲವರು, ನೋಡ್ಲಿಕ್ಕೆ ಚೆನ್ನಾಗಿರಲ್ಲ. ಕೆಲವರು ಹತ್ರ ಚೆನ್ನಾಗಿರ್ತದೆ, ಬೇಕು ಅಂತ ಅಳಿಸ್ತಿರ್ತಾರೆ ಕೆಲವರನ್ನು. ಚೆನ್ನಾಗಿ ಒಳ್ಳೆ ಸ್ವರದಿಂದ ಕೃಷ್ಣನ ಗಾನ ಮಾಡ್ತಾ, ಗುಣಗಾನ ಮಾಡ್ತಾ ಹತ್ತರು. ಆವಾಗ ಕೃಷ್ಣ ಅವರಿಗೆ ಪ್ರತ್ಯಕ್ಷನಾದಾಗ ಕೇಳ್ತಾ ಇದ್ದಾಳು ಒಬ್ಳು, ಕೃಷ್ಣ ಎಲ್ಲಿ ಹೋಗಿದ್ದೇವೆ ನಮ್ಮನ್ನು ಬಿಟ್ಟು? ಎಲ್ಲ ಗೊತ್ತಾಯ್ತು ನಮಗೆ, ಎಲ್ಲಿ ಹೋಗಿದ್ದಿ ಅಂತ. ಸ್ವಲ್ಪ ಜೋರು ಹೆಣ್ಣು, ಜಬರ್ದಸ್ತು ಮಾಡಿ ಕೇಳಿದ್ಲು, ಎಲ್ಲಿ ಹೋಗಿದ್ದಿ? ಇವನು ತಬ್ಬಿಬ್ಬಾದ, ಇಷ್ಟು ಜೋರು ಮಾಡ್ತಾರೆ ಅಂತ ಗೊತ್ತಿಲ್ಲ ಹೆಣ್ಮಕ್ಳು. ಕೃಷ್ಣ ತಬ್ಬಿಬ್ಬಾಗಿ ಹೇಳಿದ್ದಂತೆ, ಏನಿಲ್ಲ ಬೇಟೆ ಆಡಬೇಕು ಅಂತ ಅನಿಸ್ತು, ಹೋಗಿದ್ದೆ ಅಂದ. ಏನೋ ಸುಳ್ಳು ಹೇಳಿಬಿಟ್ಟ, ಬೇಟೆ ಆಡಬೇಕು. ಸುಮ್ಮನೆ ಬಿಡಲಿಲ್ಲ ಅವಳು. ಯಾವುದನ್ನು ಬೇಟೆ ಆಡಿ ಬಂದು ಹೇಳು ಅಂತ ಕೇಳಿದ್ದು. ಯಾವುದನ್ನು ಬೇಟೆ ಆಡಿ ಬಂದು? ನಾನು ಬೇಟೆ ಆಡಬೇಕು ಅಂತ ಹೋಗಿದ್ದೆ, ಬೇಟೆ ಆಡಿ ಬಂದೆ ಅಂತ ಏನು ಹೇಳಿಲ್ಲ. ಬೇಟೆ ಆಡ್ಲಿಕ್ಕೆ ಹೋಗಿದ್ದೆ, ಯಾವುದೂ ಪ್ರಾಣಿ ಸೆಟ್ ಆಗಲಿಲ್ಲ, ಅದಕ್ಕೆ ಬಿಟ್ಟು ಬಂದೆ ಎಂದಂತೆ. ಇದೇನಿದು ಬೇಟೆಗೆ ಪ್ರಾಣಿ ಸೆಟ್ ಆಗೋದು ಅಂದ್ರೆ ಏನು? ಅಲ್ಲ, ಬೇಟೆ ಆಡ್ಲಿಕ್ಕೆ ಹೋದೆ, ಬೇಕಾದಷ್ಟು ಸಿಂಹಗಳು ಸಿಕ್ಕುವ ಆ ಕಾಡಿನಲ್ಲಿ. ಬೇಟೆ ಆಡೋಣ ಅಂತ ನೋಡಿದರೆ ನಾನು ಒಂದ್ಸಲ ಸಿಂಹ ಆಗಿದ್ದೆ, ಅದು ನನ್ನ ಜಾತಿಗೆ ಸೇರಿದ್ದು. ಹಂದಿಗಳು ಸಿಕ್ಕು, ಹಂದಿಯನ್ನು ಬೇಟೆ ಆಡೋಣ ಅಂದರೆ ನಾನು ಒಂದ್ಸಲ ಹಂದಿ ಆಗಿದ್ದೆ ಅಂದ ಕೃಷ್ಣ, ಅದು ನನ್ನ ಜಾತಿಗೆ ಸೇರಿದ್ದು. ನಾನು ಒಂದ್ಸಲ ವರಾಹನಾಗಿದ್ದೆ, ಒಂದ್ಸಲ ಸಿಂಹ ಆಗಿದ್ದೆ. ಅದರಿಂದ ಹಂದಿಯನ್ನು ಬೇಟೆ ಆಡೋದು ಹೇಗೆ, ಸಿಂಹವನ್ನು ಬೇಟೆ ಆಡೋದು ಹೇಗೆ, ಅದಕ್ಕೆ ಬಿಟ್ಬಿಟ್ಟೆ. ಜಿಂಕೆ ಸಿಕ್ಕು, ಕೂಡಲೇ ಕೇಳಿದವಳು, ನೀನು ಜಿಂಕೆ ಅವತಾರ ಮಾಡಿಲ್ಲ ತಾನೆ? ಹಾಗಾದ್ರೆ ಜಿಂಕೆಯನ್ನು ಬೇಟೆ ಆಡಬೇಕಾಗಿತ್ತು. ಅಲ್ಲ, ಜಿಂಕೆಯನ್ನು ಬೇಟೆ ಆಡ್ಬೋದಾಗಿತ್ತು, ಜಿಂಕೆ ಅವತಾರ ಮಾಡಿಲ್ಲ. ಆದರೆ ಆ ಜಿಂಕೆಯನ್ನು ಬೇಟೆ ಆಡೋಣ ಅಂತ ನೋಡುವಾಗ ಅದು ನನ್ನನ್ನೇ ನೋಡ್ತಾ ಇತ್ತು. ಅದರ ಕಣ್ಣು ನೋಡಿದ ಕೂಡಲೇ ನಿನ್ನ ಕಣ್ಣಿನ ಜ್ಞಾಪಕ ಬಂತು ಅಂತಂದ. ಜಿಂಕೆ ಕಣ್ಣು ಬಹಳ ಸುಂದರ ಅಂತೆ. ಯಾರು ಗಮನಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಕವಿಗಳಂತೂ ಗಮನಿಸಿದ್ದಾರೆ. ಜಿಂಕೆ ಕಣ್ಣು ಬಹಳ ಸುಂದರ, ಅಷ್ಟೇ ಸುಂದರ ಹೆಣ್ಮಕ್ಳ ಕಣ್ಣಂತೆ, ನಮಗೆ ಗೊತ್ತಿಲ್ಲ. ನಿನ್ನ ಕಣ್ಣಿನ ಸಾಮ್ಯ ಇರೋದ್ರಿಂದ ಜಿಂಕೆಯನ್ನು ಬೇಟೆ ಆಡಲಿಲ್ಲ, ನಿನ್ನ ನೆನಪು ಬಂದು ಹೋಯ್ತು. ಚಮರಿ ಮೃಗ ಸಿಕ್ತು, ಹಾಗೆ ಮುಂದೆ ಹೋದೆ. ಚಮರಿ ಮೃಗವನ್ನು ಬೇಟೆ ಆಡಬಹುದಿತ್ತಲ್ಲ ಅಂದ್ರೆ ಅದು ಓಡ್ತಾ ಇತ್ತು. ಅದರ ಬಾಲ ನೋಡಿದ ಕೂಡಲೇ ನಿನ್ನ ತಲೆ ಕೂದಲಿನ ಜ್ಞಾಪಕ ಬಂತು ಅಂದ. ಯಾಕೆ? ಚಮರಿ ಮೃಗದ ಕೂದಲು ಅಷ್ಟು ಉದ್ದ, ಬಹಳ ಚೆನ್ನಾಗಿರ್ತದಂತ ಕಪ್ಪಾಗಿ. ಆ ಚಮರಿ ಮೃಗದ ಬಾಲ ನೋಡಿದ ಕೂಡಲೇ ನಿಮ್ಮ ತಲೆ ಕೂದಲಿನ ಜ್ಞಾಪಕ ಬಂತು. ಅಷ್ಟೊತ್ತು ನಿಮ್ಮನ್ನು ಯೋಚನೆ ಮಾಡ್ತಾ ನಿಂತೆ ಅದು ಹೋಯ್ತು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಏನ್ ಬೇಟೆ ಆಡಿದೆ ಹೇಳು ಅಂತಂದ್ರೆ, ಯಾವ ಪ್ರಾಣಿನೂ ಸೆಟ್ ಆಗಲಿಲ್ಲ, ನಿಮ್ಮಲ್ಲಿರ್ತಕ್ಕಂತಹ ಪಾಪವನ್ನ ಬೇಟೆ ಆಡಿ ಬಂದೆ ಅಂತ ಅಂದಂತೆ. ನಿಮ್ಮಲ್ಲಿರೋ ಪಾಪವನ್ನೇ ಬೇಟೆಯಾಡಿ ಅದನ್ನು ನಾಶ ಮಾಡಿ ಬಂದಿದ್ದೇನೆ ಅಂತಂದಾಗ ಅವ್ರ ಸಿಟ್ಟೆಲ್ಲ ಇಳಿದು ಹೋಯ್ತಂತೆ. ಅಕಸ್ಮಾತ್ ಹೆಣ್ಮಕ್ಳಿಗೆ ಸಿಟ್ಟು ಬಂದ್ರೆ ಹಿಂಗೆ ಇಳಿಸ್ಬೇಕು ಅಂತ ವಾದಿರಾಜರು ತೋರಿಸ್ತಾ ಇದ್ದಾರೆ ಯತಿಗಳಾಗಿ. ಅಂತೂ ಸಿಟ್ಟು ಇಳಿಸಿದ ಗೋಪಿಕಾಸ್ತ್ರೀಯರದು. ಇದೆಲ್ಲ ವೃಂದಾವನ ವಿಹಾರಿಯಾದ ಕೃಷ್ಣ. ನೀನು
ಎಲ್ರಿಗಿಂತ ದೊಡ್ಡವನು. ಯಾಕೆಂದ್ರೆ ಇಂದಿರಾದೇವಿ ಲಕ್ಷ್ಮೀದೇವಿನೇ ದೊಡ್ಡವಳು. ಯಾರಿಗಿಂತ? ಅವರಿಗಿಂತ ದೊಡ್ಡವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯೇ ಬಳ್ಳಿಯಂತೆ, ಬಳ್ಳಿ ಮರವನ್ನು ಸುತ್ತ ಹಾಕಿ ಆಶ್ರಯ ಪಡೆದಂತೆ ನಿನ್ನನ್ನು ಆಶ್ರಯಿಸಿದ್ದಾಳೆ ಲಕ್ಷ್ಮೀದೇವಿ. ಎಲ್ರಿಗಿಂತ ದೊಡ್ಡವಳು ಲಕ್ಷ್ಮಿ, ಆ ಲಕ್ಷ್ಮಿಗಿಂತ ಉತ್ತಮ ನೀನು, ಆದ್ರಿಂದ ಸರ್ವೋತ್ತಮ ಅಂತ ಸ್ತೋತ್ರ ಮಾಡ್ತಿದ್ದಾರೆ.